ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ವೈದ್ಯರ ಮಾತು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಡಾಕ್ಟರ್ ಚೈತ್ರಾ ಕೋರ್ತಾ ಇದ್ದೇನೆ. ಅಂದಹಾಗೆ ಇವತ್ತು ಅಕ್ಟೋಬರ್ 2 ಅಂತಂದರೆ ತಮಗೆಲ್ಲರಿಗೂ ಗೊತ್ತೇ ಇದೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನ. ಇವರಿಬ್ಬರ ಈ ರಾಷ್ಟ್ರ ನಾಯಕರ ಜನ್ಮದಿನದ ಪ್ರಯುಕ್ತ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ವೈದ್ಯರ ಮಾತು ಕಾರ್ಯಕ್ರಮಕ್ಕೂ ಕೂಡ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಡೀ ದೇಹವನ್ನು ಹೊದಿಕೆಯಂತೆ ಆವರಿಸಿರುವಂತಹ ಚರ್ಮ ಏನಿದೆ ಅದು ಅದಷ್ಟೇ ಕೆಲಸವನ್ನು ಮಾಡೋದಿಲ್ಲ. ಅದು ಹೊರಗಿನ ಪರಿಸರದಿಂದ ರಕ್ಷಣೆಯನ್ನು ನೀಡುತ್ತೆ, ಉಷ್ಣತೆಯನ್ನು ನಿಯಂತ್ರಿಸುತ್ತೆ, ಸ್ಪರ್ಶ ಜ್ಞಾನವನ್ನು ನೀಡುತ್ತೆ. ಇದೆಲ್ಲದರ ಜೊತೆಗೆ ಸೌಂದರ್ಯವನ್ನು ಅಳೆಯುವಂತಹ ಒಂದು ಮಾಪಕವಾಗಿಯೂ ಕೂಡ ಬಳಕೆಯಾಗುತ್ತೆ. ರೇಷ್ಮೆಯಂತೆ ಹೊಳೆಯುವ ನುಣುಪಾದಂತಹ ಚರ್ಮ ಏನಿದೆ ಇದು ಎಲ್ಲರ ಕನಸು. ಹಾಗಾಗಿಯೇ ಅದೆಷ್ಟೋ ರೀತಿಯ ಸೌಂದರ್ಯವರ್ಧಕಗಳ ಮೊರೆಯನ್ನು ನಾವು ಹೋಗ್ತೀವಿ. ಆದರೆ ನೆನಪಿನಲ್ಲಿಡಬೇಕಾದಂತಹ ಅಂಶ ಏನು ಅಂತಂದರೆ, ಆರೋಗ್ಯಕರವಾದಂತಹ ಸ್ವಚ್ಛವಾದಂತಹ ಚರ್ಮ ಕಾಂತಿಯುಕ್ತವಾಗಿರುತ್ತೆ. ಹಾಗಾಗಿಯೇ ಚರ್ಮದ ಬಗ್ಗೆ ಕಾಳಜಿಯನ್ನು ಎಲ್ಲ ರೀತಿಯಲ್ಲೂ ವಹಿಸುವಂಥದ್ದು ತುಂಬ ಮುಖ್ಯ. ವಿಶೇಷವಾಗಿ ಮಕ್ಕಳ ಒಂದು ವಿಷಯಕ್ಕೆ ಬಂದರೆ ಅತ್ಯಂತ ಸೂಕ್ಷ್ಮವಾದಂತಹ ನಯವಾದಂತಹ ಚರ್ಮ ಮಕ್ಕಳದ್ದು. ಮಕ್ಕಳಲ್ಲಿ ಯಾವ ರೀತಿಯಾಗಿ ಚರ್ಮದ ಒಂದು ಆರೈಕೆಯನ್ನು ಮಾಡಬೇಕು, ಕಾಡುವಂತಹ ಚರ್ಮದ ಸಮಸ್ಯೆಗಳು ಮತ್ತು ಸೋಂಕುಗಳು ಯಾವುವು, ಇವೆಲ್ಲದರ ಕುರಿತಾಗಿ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಚರ್ಮ ರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಹನಾ ಪಿ ರಾಜು ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಚರ್ಮ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವಂಥದ್ದು ಮಕ್ಕಳಲ್ಲಿ ಎಷ್ಟು ನಯವಾದಂತಹ ಚರ್ಮ. ಮಕ್ಕಳನ್ನ ಎತ್ಕೊಳ್ಬೇಕಾದ್ರೆ ಒಂಥರ ಹೂವನ್ನು ಮುಟ್ಟಿದಂತಹ ಒಂದು ಅನುಭವ ಆಗುತ್ತೆ. ಆದರೆ ಎಷ್ಟು ಸುಂದರ, ಎಷ್ಟು ನಯವೋ ಅಷ್ಟೇ ಸೂಕ್ಷ್ಮವಾದದ್ದು ಕೂಡ. ಹಾಗಾಗಿ ಮಕ್ಕಳ ಚರ್ಮವನ್ನು ಮತ್ತೂ ಹೆಚ್ಚು ಮುತುವರ್ಜಿಯಿಂದ ಕಾಪಾಡಿಕೊಳ್ಳುವಂತಹ ಒಂದು ಅಗತ್ಯ ಇರುತ್ತೆ. ಹುಟ್ಟಿನಿಂದ 1 ತಿಂಗಳ ತನಕ ಅಂದರೆ ನವಜಾತ ಶಿಶುಗಳು, ನ್ಯೂ ಬಾರ್ನ್ ಅಂತ ನಾವೇನು ಹೇಳ್ತೀವಿ, ಯಾವ ರೀತಿಯಾಗಿ ಮಕ್ಕಳ ಚರ್ಮದ ಆರೈಕೆಯನ್ನು ಮಾಡಬೇಕು? ಸೊ ನೀವು ಹೇಳ್ದಂಗೆ ಹುಟ್ಟಿದಾಗಿಂದ 1 ತಿಂಗಳಿರೋ ಮಕ್ಕಳಿಗೆ ನಾವು ನಿಯೋನೇಟ್ಸ್ ಅಂತ ಹೇಳ್ತೀವಿ. 1 ತಿಂಗಳಿಂದ 1 ವರ್ಷ ಇರೋ ಮಕ್ಕಳಿಗೆ ಇನ್ಫೆಂಟ್ಸ್ ಅಂತ ಹೇಳ್ತೀವಿ. ಎರಡು ಕ್ಯಾಟಗರಿ ಮಕ್ಕಳದು ಸ್ಕಿನ್ಗೆ ಡಿಫ್ರೆಂಟ್ ಆಗುತ್ತೆ. ಸೊ 1 ತಿಂಗಳಿಂದ ಕಡಿಮೆ ಇರೋ ಮಕ್ಕಳಿಗೆ 2 ಇಂಪಾರ್ಟೆಂಟ್ ವಿಷಯ ಏನಂದರೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ, ಮತ್ತು ಯಾವ ಪದಾರ್ಥ ಯೂಸ್ ಮಾಡಬೇಕು ಸ್ನಾನ ಮಾಡಿಸೋಕ್ಕೆ. ಸೋಪ್ ಯೂಸ್ ಮಾಡಬೇಕಾ, ಬಾಡಿ ವಾಶ್ ಯೂಸ್ ಮಾಡಬೇಕಾ, ಡಿಟರ್ಜೆಂಟ್ಸ್, ಕೆಮಿಕಲ್ಸ್ ಇರೋ ಡಿಟರ್ಜೆಂಟ್ಸ್ ಯೂಸ್ ಮಾಡಬೇಕಾ, ಸೊ ಯಾವುದಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಸ್ನಾನ ಯಾವಾಗ ಮಾಡಿಸ್ಬೇಕು ಅಂತ, ಯೂಶಲಿ ತಂದೆ ತಾಯಿಗಳು ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗಿದ ತಕ್ಷಣ ಯಾವುದೇ ಥರ ಡೆಲಿವರಿ ಆಗಿರಲಿ, ನಾರ್ಮಲ್ ಡೆಲಿವರಿ ಆಗಿರಲಿ, ಸಿಸೇರಿಯನ್ ಸೆಕ್ಷನ್ ಆಗಿರಲಿ, ಇಮಿಡಿಯೇಟಾಗಿ ಸ್ನಾನ ಮಾಡಿಸೋ ಅಭ್ಯಾಸ ಇರುತ್ತೆ. ಬಟ್ ಯೂಶಲಿ ರಿಸರ್ಚ್ ಪ್ರಕಾರ ಅಪ್ ಟು 12 ಅವರ್ಸ್ 12 ಗಂಟೆ ಹುಟ್ಟಿದ ಮೇಲೆ ಡಿಲೇ ಮಾಡಿದ್ರೆ ಬೇದಿಂಗ್ ದಟ್ ಈಸ್ ಬೆಟರ್ ಫಾರ್ ದ ಬೇಬಿ ಸ್ಕಿನ್ ಅಂತ. ಯಾಕೆಂದರೆ ಸ್ಕಿನ್ ಮೇಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಬೆಳ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ. ಸೊ ಅಪ್ ಟು 12 ಅವರ್ಸ್ ತನಕ ಸ್ನಾನ ಮಾಡಿಸೋದು ಡಿಲೇ ಮಾಡಿದ್ರೆ ದಟ್ ಈಸ್ ಬೆಟರ್ ಫಾರ್ ದ ಬೇಬಿ ಸ್ಕಿನ್. ಹೌದು, ಮಧ್ಯದಲ್ಲೇ ನಿಮ್ಮ ಮಾತನ್ನು ನಾನು ಕತ್ತರಿಸ್ಬಿಟ್ಟು ನನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮಕ್ಕಳು ಹುಟ್ಟಿದ ತಕ್ಷಣ ಮೈ ಮೇಲೆ ಒಂದು ರೀತಿ ಬೂದು ಬಣ್ಣ ಅಥವಾ ಬಿಳಿ ಬಣ್ಣದ ಒಂದು ಲೇಯರ್ ಥರ ಪದರ ಇರುತ್ತಲ್ಲ, ಚೆನ್ನಾಗಿ ಅದನ್ನು ಉಜ್ಜಿ ತೆಗಿಬೇಕು. ಕೆಲವರು ಮೊಟ್ಟೆಯ ಒಂದು ಇದನ್ನು ಉಪಯೋಗಿಸ್ತಾರೆ, ಮತ್ತು ಕೆಲವರು ನೀವು ಹೇಳಿದಾಗೆ ಸೋಪು, ಕೆಲವರು ಕಡಲೆ ಹಿಟ್ಟು ಈ ರೀತಿಯಾಗಿ ಹಾಕಿ ಅದನ್ನು ಉಜ್ಜಿ ಮಗುವನ್ನು ಸ್ವಚ್ಛವಾಗಿ ತೊಳೆದು ಕೊಡುವಂಥದ್ದು ಒಂದು ರೂಢಿ ಇದೆ. ಈ ಬಿಳಿ ಬಣ್ಣದ ಒಂದು ಪದರ ಏನಿರುತ್ತೆ ಅದು ಏನು? ಮತ್ತು ನೀವಂದ್ರೆ ಬ್ಯಾಕ್ಟೀರಿಯಾ ಬೆಳಿಲಿಕ್ಕೆ ಸಹಾಯ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಬ್ಯಾಕ್ಟೀರಿಯಾ ಅಂದ ತಕ್ಷಣ ಅದು ರೋಗವನ್ನ ಉಂಟು ಮಾಡುತ್ತೆ ಅಂತ ಹೇಳಿ, ಹಾಗಾಗಿ ಇದೇನು ಬ್ಯಾಕ್ಟೀರಿಯಾ ಬೆಳಿಬೇಕು ಅದನ್ನು ಹೇಳ್ತೀರಾ? ಕರೆಕ್ಟ್. ಸೊ ನೀವು ಹೇಳೋದು ಅದು ಬಿಳಿ ಪದಾರ್ಥ ಏನಿರುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ವರ್ನಿಕ್ಸ್ ಕೇಸಿಯೋಸಾ ಅಂತಾರೆ. ಸೊ ಅದು ಕಾಂಬಿನೇಷನ್ ಆಫ್ ಕೂದಲಿರುತ್ತೆ ಅದರಲ್ಲಿ, ಮತ್ತು ಆಯಿಲ್ ಪ್ರೊಡ್ಯೂಸ್ ಆಗಿರೋದಿರುತ್ತೆ. ಸೊ ಅದನ್ನು ಉಜ್ಜಿ ತೆಗೆದು ದಟ್ ಈಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಸೊ ಅದನ್ನು ಮಾಡಬಾರ್ದು. ಅದು ಜೆಂಟಲ್ ಆಗಿ ಸ್ನಾನ ಮಾಡಿಸ್ತಾ ಇದ್ದಂಗೆ ವಿತಿನ್ 2 ರಿಂದ 3 ದಿನದ ಅಷ್ಟೊತ್ತಿಗೆ ಅದು ತಾನಾಗೆ ಹೊಟ್ಟೋಗುತ್ತೆ. ಸೊ ದಟ್ ಈಸ್ ದ ಕರೆಕ್ಟ್ ಪ್ರಾಕ್ಟೀಸ್. ಉಜ್ಜಿ ತೆಗೆಯೋದು ಬ್ರಷಲ್ಲಿ ಅಂತೂ ಯಾರು ಉಜ್ಜಲ್ಲ, ನಾರಲ್ಲಿ ಅಥವಾ ಲೂಫಾಲ್ ಉಜ್ಜೋದು ಇದೆಲ್ಲ ಮಾಡೋದು ಸರಿ ಇಲ್ಲ. ಆಮೇಲೆ ಗುಡ್ ಬ್ಯಾಕ್ಟೀರಿಯಾ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಇವಾಗ ನಮ್ಮ ಬಾಡಿ ಮೇಲೆ ನಮ್ಮ ಒಳಗಡೆ ಅಂದರೆ ನಮ್ಮ GI ಸಿಸ್ಟಮ್ ಒಳಗಡೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ನಮ್ಮ ಸ್ಕಿನ್ ಮೇಲೂ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ನೀವು ಪ್ರೋಬಯೋಟಿಕ್ಸ್ ಅಂತ ಒಂದು ಪದಾರ್ಥನ ಕೇಳಿರ್ಬೋದು, ಮೊಸರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಸೊ ಪ್ರೋಬಯೋಟಿಕ್ಸ್ ಆರ್ ನಥಿಂಗ್ ಬಟ್ ಗುಡ್ ಬ್ಯಾಕ್ಟೀರಿಯಾ. ಅದು
ನಾವು ಸೇವಿಸಿದಾಗಲೂ ಇದಾಗುತ್ತೆ, ಪ್ಲಸ್ ಸ್ಕಿನ್ ಮೇಲೂ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಮದರ್ಸ್ ವೂಮಿಂದ ಬೇಬಿ ಬಂದಾಗ ಮದರಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತೋ ಬೇಬಿ ಮೇಲೂ ಅದೇ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದಟ್ ಈಸ್ ರಿಕ್ವೈರ್ಡ್. ಬೇಬಿ ಬೆಳೆಯೋದಂಕ ಲೈಕ್ ಬೇಬಿ ಸ್ಕಿನ್ ಮತ್ತು ಅಡಲ್ಟ್ ಸ್ಕಿನ್ನಲ್ಲಿ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಸೊ ಸ್ಕಿನ್ನಲ್ಲಿ ಮೇಯ್ನಾಗಿ 2 ಲೇಯರ್ಸ್ ಇರುತ್ತೆ, ಎಪಿಡರ್ಮಿಸ್ ಮತ್ತು ಡರ್ಮಿಸ್ ಅಂತ. ಸೊ ಮಕ್ಕಳಲ್ಲಿ ಈ ಎಪಿಡರ್ಮಿಸ್ ಡರ್ಮಿಸ್ ಫುಲ್ ಬೆಳವಣಿಗೆ ಆಗಿರಲ್ಲ, ಇನ್ನು ಲೂಸ್ ಇರುತ್ತೆ. ಆಮೇಲೆ ತುಂಬ ಪ್ರೋಟೀನ್ಸ್ ಇರ್ತವೆ ಸ್ಕಿನ್ನಲ್ಲಿ, ಕೊಲಾಜಿನ್, ಕೆರಾಟಿನ್, ಇದೆಲ್ಲ ಫುಲ್ಲಿ ಡೆವಲಪ್ ಆಗಿರಲ್ಲ ಮಕ್ಕಳ ಸ್ಕಿನ್ನಲ್ಲಿ. ಸೊ ಇದೆಲ್ಲ ಡೆವಲಪ್ ಆಗೋಕ್ಕೆ ಟೈಮ್ ಬೇಕು. ಸೊ ಅದಕ್ಕೆ ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಗುಡ್ ಸ್ಕಿನ್ ಕೇರ್ ಪ್ರಾಕ್ಟೀಸಸ್ ಆರ್ ರಿಕ್ವೈರ್ಡ್. ಈಗ ನೀವು ಹೇಳಿದ ಪ್ರಕಾರ 2-3 ದಿನಗಳ ಕಾಲ ಸ್ನಾನವನ್ನ ಮಾಡಿಸೋದು ಬೇಡ. 12 ಅವರ್ಸ್ ತನಕ ಸ್ನಾನ ಮಾಡಿಸೋದು ಬೇಡ. ಅದಾದ್ಮೇಲೆ ಸ್ನಾನ ಮಾಡಿಸ್ಬೋದು, ಬಟ್ ಉಜ್ಜಂಗಿಲ್ಲ. ಯಾವ ರೀತಿಯಾಗಿ ಮಾಡಿಸ್ಬೇಕು, ಏನನ್ನ ಬಳಸಬಹುದು? ಕರೆಕ್ಟ್. ಸೊ ಯೂಶಲಿ ರಿಸರ್ಚ್ ಏನು ಹೇಳುತ್ತೆ ಅಂದರೆ 1 ತಿಂಗಳಿರೋ ಮಕ್ಕಳಿಗೆ ಯಾವುದೇ ಥರ ಸೋಪ್ ಬೇಡವೇ ಬೇಡ. ಜಸ್ಟ್ ಓನ್ಲಿ ಪ್ಲೇನ್ ವಾಟರ್, ಲೂಕ್ ವಾರ್ಮ್ ವಾಟರ್, 38 ಡಿಗ್ರೀಸ್ ಟೆಂಪ್ರೇಚರ್ ಇರೋ ನೀರು ಹಾಕಿದ್ರೆ ಸಾಕು. ಯಾವುದೇ ಥರ ಸೋಪು ಅಥವಾ ಬಾಡಿ ವಾಶ್ 1 ತಿಂಗಳ ತನಕ ಯೂಸ್ ಮಾಡೋದೇ ಬೇಕಾಗಿಲ್ಲ. 1 ತಿಂಗಳಾದಮೇಲೆ ಸೊ ಬೇಬಿ ಸೋಪು ಮತ್ತು ಅಡಲ್ಟ್ ಸೋಪಲ್ಲಿ ಏನು ಮೇನಾಗಿ ಡಿಫ್ರೆನ್ಸಸ್ ಅಂದರೆ, ಅಡಲ್ಟ್ ಸೋಪ್ ಅದರಲ್ಲಿ ಮಾಯಿಶ್ಚರೈಸರ್ ಇರಲ್ಲ, ಇನ್ಬಿಲ್ಟ್ ಮಾಯಿಶ್ಚರೈಸರ್ ಇರಲ್ಲ. ಸೊ ಅದು ಸ್ಕಿನ್ನ ಡ್ರೈ ಮಾಡೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಬೇಬಿ ಸೋಪಲ್ಲಿ ಏನು ಫ್ರೇಗ್ರೆನ್ಸ್ ಇರಲ್ಲ, ಎಕ್ಸ್ಟ್ರಾ ಕೆಮಿಕಲ್ಸ್ ಇರಲ್ಲ, ಆಮೇಲೆ ಸ್ಕಿನ್ದು pH ಮೇಂಟೈನ್ ಮಾಡೋ ಅಂಥ ಪದಾರ್ಥಗಳಿರುತ್ತೆ. ಸೊ 1 ತಿಂಗಳಾದಮೇಲೆ ಬೇಬಿ ಸೋಪ್ಸ್ನ ಬಳಸೋಕ್ಕೆ ಅಡ್ವೈಸ್ ಮಾಡ್ತೇವೆ. 1 ತಿಂಗಳ ತನಕ ಏನು ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ. ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಬಿಸಿ ಬಿಸಿ ನೀರನ್ನು ಹಾಕುವಂತಹ ಪದ್ಧತಿ ಇದೆ ಅಲ್ವಾ? ನೀವು ನೋಡಿದರೆ ಉಗುರು ಬೆಚ್ಚಗಿನ ನೀರನ್ನು ಹಾಕಬೇಕು ಅಂತ ಹೇಳ್ತಿದ್ದೀರಿ. ಯಾಕೆ ಬಿಸಿ ಬಿಸಿ ನೀರು ಹಾಕಿದರೆ ಏನಾಗುತ್ತೆ? ಕರೆಕ್ಟ್. ಸೊ ನಾನು ಯಾವುದೇ ಟೈಪ್ ಆಫ್ ಪೇಷಂಟ್ಸಲ್ಲೂ, ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾರಿಗೂ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಅಡ್ವೈಸ್ ಮಾಡೋದೇ ಇಲ್ಲ. ಬಿಕಾಸ್ ಬಿಸಿ ನೀರು ಇಸ್ ನಾಟ್ ಗುಡ್ ಫಾರ್ ಎನಿಬಡಿ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ಬಿಕಾಸ್ ನಮ್ಮ ಸ್ಕಿನ್ ಮೇಲೆ ನ್ಯಾಚುರಲ್ ಲಿಪಿಡ್ಸ್ ಇರುತ್ತೆ, ನ್ಯಾಚುರಲ್ ಆಯಿಲ್ ಇರುತ್ತೆ, ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ ಅಂತ NMF ಅಂತ ಒಂದಿರುತ್ತೆ. ಸೊ ನಮ್ಮ ಬಾಡಿ ತಂತಾನಾಗೆ ನ್ಯಾಚುರಲ್ ಮಾಯಿಶ್ಚರೈಸರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬಿಸಿ ನೀರು ಹಾಕೋದ್ರಿಂದ ಆ ಲೇಯರ್ ರಿಮೂವ್ ಆಗಿಬಿಡುತ್ತೆ. ಸೊ ಬಿಸಿ ನೀರು ಯಾರಿಗೂ ಒಳ್ಳೇದಲ್ಲ. ಚಳಿಗಾಲದಲ್ಲಿ ಬಿಸಿ ಬಿಸಿ ನೀರನ್ನ ಮಾಡಿ ಆ ಸುಖ ಅನುಭವಿಸೋದು ನೀವಂತ ಇದ್ದೀರಿ, ಅದು ಬೇಡ, ಚರ್ಮಕ್ಕೆ ಒಳ್ಳೇದಲ್ಲ ಅದು ಅಂತ ಹೇಳಿ. ಹಾಗಾಗಿ ಎಷ್ಟಿರಬೇಕು ಸುಮಾರಾಗಿ ಟೆಂಪರೇಚರ್ ಎಷ್ಟಿರಬೇಕು ನೀರಿನ? 38 to 39 ಡಿಗ್ರೀಸ್. ಉಗುರು ಬೆಚ್ಚ, ಅದು ಮಕ್ಕಳಿಗೆ ಮಾತ್ರವಲ್ಲ ಎಲ್ಲರಿಗೂ ಅಂತ ನೀವು ಹೇಳ್ತಾ ಇದ್ದೀರಿ. ಸರಿ, ಈಗ ನೀವು ಹೇಳ್ತಾ ಇರೋದೇನಿದು, ಹುಟ್ಟಿನಿಂದ 1 ತಿಂಗಳ ತನಕ ಮಕ್ಕಳಿಗೆ ಈ ರೀತಿಯಾಗಿ ಸ್ನಾನವನ್ನು ಮಾಡಿಸಬಹುದು. ನಂತರ 1 ತಿಂಗಳಿನಿಂದ 6 ತಿಂಗಳು ಅಥವಾ 1 ವರ್ಷದವರೆಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಸ್ನಾನವನ್ನು ಮಾಡಿಸ್ಬೇಕು? ಹಾಗೆಯೇ ಈ ಶಿಶುಗಳನ್ನು ನೋಡ್ಕೊಳ್ಬೇಕಾದ್ರೆ ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಬಿಡುವಂಥದ್ದು ಸ್ನಾನಕ್ಕಿಂತ ಮುಂಚೆ, ಅದನ್ನು ಕೂಡ ನಮ್ಮಲ್ಲಿ ಮುಂಚಿನಿಂದಲೂ ನಡ್ಕೊಂಡು ಬಂದಂತಹ ರೂಢಿ. ಈ ರೀತಿ ಮಾಡೋದು ಚರ್ಮಕ್ಕೆ ಒಳ್ಳೆಯದಾ? ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು? ತುಂಬ ಒಳ್ಳೆ ಪ್ರಾಕ್ಟೀಸ್. ಆಯಿಲ್ ಹಚ್ಚೋದು, ಎಣ್ಣೆ ಹಚ್ಚೋದು ಸ್ನಾನ ಮಾಡ್ಸೋಕ್ಕೆ ಮುಂಚೆ ಇಟ್ ಈಸ್ ಅವರ್ ಟ್ರೆಡಿಷನ್ ಆ್ಯಂಡ್ ನೀವು ಹೇಳ್ದಂಗೆ ಇಟ್ಸ್ ಅ ವೆರಿ ಗುಡ್ ಪ್ರಾಕ್ಟೀಸ್. ಬಟ್ ಯಾವ ಎಣ್ಣೆ ಹಚ್ಚಬೇಕು ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್. ಎಲ್ಲದಕ್ಕಿಂತ ಯಾವುದು ಇಟ್ಸ್ ಬೆಸ್ಟ್ ಫಾರ್ ದ ಸ್ಕಿನ್ ಅಂದರೆ ಕೊಬ್ಬರಿ ಎಣ್ಣೆ. ಅದರಲ್ಲೂ ಇವಾಗ ಬರೋ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಬರುತ್ತಲ್ಲ, ವಿಚ್ ಇಸ್ ಅದು 2-3 ಸಲ ಪ್ರಾಸೆಸ್ ಆಗಿ ಮಾಡಿರ್ತಾರೆ. ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನೋದು ಪ್ಯೂರ್ ಇರುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಆಯಿಲ್. ನಾನು ಎಲ್ಲ ಪೇರೆಂಟ್ಸ್ಗೂ, ಎಸ್ಪೆಷಲಿ ನಮ್ಮ ಇಂಡಿಯನ್ ಮಕ್ಕಳಿಗೆ, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಕಾಸ್ಟ್ಲಿ ಮಾಯಿಶ್ಚರೈಸರ್ಸ್ ಅವ್ರಿಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಕೊಕೊನಟ್ ಆಯಿಲ್ ಇಸ್ ದ ಬೆಸ್ಟ್ ಮಾಯಿಶ್ಚರೈಸರ್. ಚೀಪಾಗಿ ಸಿಕ್ಕತ್ತೆ ಆ್ಯಂಡ್ ಎಲ್ಲರಿಗೂ ಆ್ಯಕ್ಸೆಸ್ ಇರೋ ಅಂಥದ್ದು. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಅಂತ ಹೇಳಿದ್ರಿ. ಆದರೆ ಜನರಲ್ ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕಾರ್ಯನ ತೆಗೆದುಕೊಂಡ್ಬಿಡೋಣ. ಚಿತ್ರದುರ್ಗದಿಂದ ರಂಜಿತಾ ಕರೆ ಮಾಡಿದ್ದಾರೆ. ಹಲೋ ಮೇಡಮ್, ನಾವು ರಂಜಿತಾ ಅಂತ ಹೇಳಿ. ಚಿತ್ರದುರ್ಗದಿಂದ ಫೋನ್ ಮಾಡ್ತಾ ಇರೋದು. ಮೇಡಮ್, ನಮ್ಮ ಮಗಳಿಗೆ 7 ವರ್ಷ. ಅವಳಿಗೆ ಮುಟ್ಟದ್ಮೇಲೆ ಫೋರ್ಹೆಡ್ ಅಲ್ಲಿ ಮತ್ತೆ ಮೂಗ್ ಮೇಲೆ, ಆಮೇಲೆ ಕೈಯಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ನಟ್ಟಿಸ್ತಿರಲಿಲ್ಲ. ಅಂದ್ರೆ ಗುಳ್ಳೆ ಅಂತಂದ್ರೆ ತುಂಬಾನೇ ಸ್ವಲ್ಪ ಕಣ್ಣಿ ಕಾಣದೇ ಇರೋ ಗುಳ್ಳೆ ಆಗಿದೆ ಮೇಡಮ್. ಅಂತ ಹಣೆ ಮೂಗು
ಮತ್ತೆ ಕತ್ತಿನ ಮೇಲೆ ಗುಳ್ಳೆಗಳಾಗಿದ್ಯಾ? ಹಾ, ಎಷ್ಟು ವರ್ಷ? ಮತ್ತೆ ಫೋರೆಡ್, ಹಾ, ಮೂಗಿನ ಮೇಲೆ ಅದು ಎಷ್ಟು ವರ್ಷ ಮಗಳಿಗೆ? 7 ವರ್ಷ. 7 ವರ್ಷ. ಎಷ್ಟು ದಿವಸದಿಂದ ಇದೆಮ್ಮ? ಅವಳಿಗೆ 1 ಇಯರ್ ಇಂದ ತಗೊಂಡು ಮಕ್ಕಳ ಡಾಕ್ಟರ್ ಹತ್ರ ತೋರಿಸಿದ್ವಿ. ಅವ್ರ ಕ್ರೀಮ್ ಕೊಟ್ಟಿದ್ರು, ಅದನ್ನ ಅಪ್ಲೈ ಮಾಡಿದಾಗ ಹೋಗುತ್ತೆ. ಮತ್ತೆ 2-3-4 months ಬಿಟ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಬಿಟ್ಟೇನಂದ್ರೆ ಡಸ್ಟ್ ಅಲ್ಲಿ ಸ್ವಲ್ಪ ಡಸ್ಟ್ ತಗೊಂಡ್ರಂಗಾಗುತ್ತೆ, ಇಲ್ಲ ಬಿಸ್ಲಿಗೆ ಹೋದ್ರಂಗಾಗುತ್ತೆ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಇಂಥ ಕೇಸಸ್ಸಲ್ಲಿ ನಾನು ಎಕ್ಸಾಮಿನ್ ಮಾಡದೆ ಏನೂ ಹೇಳೋಕ್ಕಾಗಲ್ಲ. ಗುಳ್ಳೆ ಅಂದರೆ ಇಟ್ ಕ್ಯಾನ್ ಮೀನ್ ಸೋ ಮೆನಿ ಥಿಂಗ್ಸ್. 7 ಇಯರ್ಸಲ್ಲಿ ಪಿಂಪಲ್ಸ್ ಅಥವಾ ಮೊಡವೆ ಅಂತೂ ಬರೋಕ್ಕಾಗಲ್ಲ, ಬಿಕಾಸ್ ಮಗು ಇನ್ನೂ ತುಂಬ ಚಿಕ್ಕ ವಯಸ್ಸು. ಸೊ ಈ ಗುಳ್ಳೆ ಏನಾದರೂ ಇರ್ಬೋದು. ಯೂಶಲಿ ಡ್ಯಾಂಡ್ರಫ್ ಇದ್ದರೆ ಅವ್ರು ಡಿಸ್ಕ್ರೈಬ್ ಮಾಡ್ತಿರಂಗೆ ಹಣೆ ಮೇಲೆ ಮತ್ತು ಮುಖದ ಮೇಲೆ ಮತ್ತು ಕತ್ ಮೇಲೆ ಇರೋದು, ಸ್ಕ್ಯಾಲ್ಪಲ್ಲಿ ತುಂಬ ಡ್ಯಾಂಡ್ರಫ್ ಇದ್ದರೆ ಆ ಥರ ಬರುತ್ತೆ. ಬಟ್ ಈ ಥರ ಕೇಸಸ್ಸಲ್ಲಿ ನಾನು ನೋಡಿದೆ, ಎಕ್ಸಾಮಿನ್ ಮಾಡಿದೆ. ಪೀಡಿಯಾಟ್ರಿಷನ್ಗಿಂತ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿದ್ರೆ ಒಳ್ಳೇದಿರತ್ತಮ್ಮ. ಅದೇ ಅವ್ರು ಹೇಳಿದಾಗೆ ಜನರಲ್ ಫಿಸಿಷಿಯನ್, ಮಕ್ಕಳ ತಜ್ಞರ ಹತ್ರ ತೋರಿಸಿದಾಗ ಅವರು ಒಂದು ಸಾಮಾನ್ಯವಾದಂತಹ ಕ್ರೀಮನ್ನು ಕೊಟ್ಟಿರ್ತಾರೆ. ಆದರೆ ಇದು ಅದರಿಂದ ಗುಣ ಆಗಿಲ್ಲ ಅಥವಾ ಗುಣ ಆಗಿ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ನಿರ್ದಿಷ್ಟವಾಗಿ ಅವರು ಚರ್ಮ ವೈದ್ಯರನ್ನ ಕಾಣಬೇಕು. ಆವಾಗ ಅದಕ್ಕೆ ಒಂದು ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡಿಬಹುದು. ಮುಂದಿನ ಕರೆ ಮೈಸೂರಿನಿಂದ ಉಷಾ ಅವರದ್ದು. ಹಲೋ ಉಷಾ ಅವರೇ, ನಮಸ್ತೆ. ನಮಸ್ಕಾರ ಡಾಕ್ಟರ್. ಡಾಕ್ಟ್ರೆ, ತುಂಬಾ ಚೆನ್ನಾಗಿ ಹೇಳ್ತೀರಾ. ನೀವು ಒಳ್ಳೆ ಬೇಬಿ ತರ ಇದ್ದೀರಾ ಡಾಕ್ಟ್ರೆ. ಅಲ್ವಾ? ಸರಿಯಾಗಿ ಗುರುತಿಸಿದ್ರಿ. ಪ್ರಶ್ನೆ ಕೇಳಿ. ನೋಡ್ಕೊಂಡು ನೀವು ಬೇಬಿ ಬಂದ್ಬಿಟ್ಟಿದ್ದೀರಿ ಡಾಕ್ಟ್ರೆ. ಈಗ ಮಕ್ಳಿಗೆ ಡೈಪರ್ ಹಾಕಿ ಮಲಗಿರ್ತಾರೆ, ಮಕ್ಳು ನಿದ್ದೆಗೆ ಅಂತ ಹಾಳಾಗ್ಬಾರ್ದು ಅಂತ. ಪಾಪ ಅವ್ ಮಕ್ಳು ಹಾಕೊಂಡು ಅಲ್ಲೇ ಪಾಪ ಚರ್ಮ ಎಲ್ಲ ಇದಾಗಿರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು. ಇನ್ನೊಂದು ಡಾಕ್ಟ್ರೆ, ಮಕ್ಳಿಗೆ ತಲೆ ಸ್ನಾನ ಮಾಡಿದ ತಕ್ಷಣ ನೆತ್ತಿ ಮೇಲೆ ಪೌಡರ್ ಹಾಕ್ತಾರೆ. ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ, ಹೆಚ್ಚಲ್ತೆ ಬಂದು ಕೂದಲು ಸಮೇತ ಹೊರಗೆ ಬರುತ್ತೆ. ಈ ಜನಗಳ ಕಾರಣ ಏನ್ ಹೇಳೋದು ಅಂದ್ರೆ, ಶೀತ ಆಗಲ್ಲ ನೆತ್ತಿ ಪೌಡರ್ ಹಾಕಿದ್ರೆ ಅಂತ ಕಾರಣ ಹೇಳ್ತಾರೆ. ಹಾಗೆ ನನಗೆ ಹೆಚ್ಚಲ್ಕೆ ಎಲ್ಲ ಬರುತ್ತಲ್ಲ, ಅದು ಎದ್ರಿಂದ ಏನ್ ತೊಂದರೆ ಡಾಕ್ಟರ್? ಎಸ್, ಸೊ ಇವ್ರು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದಾರೆ. ನಾವು ಮುಂದೆ ಡಿಸ್ಕಸ್ ಮಾಡಬೇಕು ಅಂತಲೇ ಇದ್ವಿ. ಇದು ಡೈಪರ್ ರ್ಯಾಶ್ ಅಥವಾ ಡೈಪರ್ ಡರ್ಮಟೈಟಿಸ್ನ ಹೇಗೆ ಟ್ರೀಟ್ ಮಾಡಬೇಕು, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತ. ಸೊ ನಾನು ನನ್ನ ಹತ್ರ ಬರೋ ತಂದೆ ತಾಯಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ 3 ವರ್ಷದ ತನಕ ಡೈಪರ್ ಯೂಸ್ ಮಾಡಿ. ಅದಾದಮೇಲೆ ನಿಮ್ಮ ಮಗುಗೆ ಟ್ರೈನ್ ಮಾಡಿ ಟಾಯ್ಲೆಟ್ ಬಂದಾಗ ಹೋಗಬೇಕು ಅಂತ 3 ವರ್ಷಕ್ಕಿಂತ ಮೇಲೆ ಡೈಪರ್ ಯೂಸ್ ಮಾಡಲೇಬೇಡಿ. ಅಕಸ್ಮಾತ್ ಕಂಪಲ್ಸರಿ ಬೇಕೇ ಬೇಕು ಅಂತ ಸಿಚುವೇಶನ್ಸಲ್ಲಿ ಮಾತ್ರ ಯೂಸ್ ಮಾಡಬೇಕು. ಬಟ್ ಸಣ್ಣ ಮಕ್ಕಳಲ್ಲಿ ಅವ್ರು ಹೇಳ್ದಂಗೆ ಓವರ್ ನೈಟ್ ಡೈಪರ್ ಹಾಕೋದು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಹಾಕಲೇಬೇಕಾಗತ್ತೆ. ಸೊ ನಾನು ಯೂಶಲಿ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ಎವ್ರಿ 3 or 4 hours 3ರಿಂದ 4 ಗಂಟೆ ಒಂದೊಂದು ಸಲಿಗೆ ಏನೂ ಆಗಿಲ್ಲ ಅಂದ್ರೂ ಚೆಕ್ ಮಾಡಿ. 1 ವರ್ಷ 1.5 ವರ್ಷಗಿನ್ನ ಕಡಿಮೆ ಮಕ್ಕಳು, ಅವ್ರಿಗೆ ಹೇಳಕ್ಕೆ ಬರಲ್ಲ, ಅವ್ರಿಗಿನ್ನ ಟಾಯ್ಲೆಟ್ ಟ್ರೈನಿಂಗ್ ಆಗಿರಲ್ಲ. ಸೊ ಎವ್ರಿ 3-4 hours ಅವ್ರಿಗೆ ಡೈಪರ್ ತೆಗೆದು ಚೆಕ್ ಮಾಡ್ತಾಯಿರಿ. ಬಿಕಾಸ್ ಏನಕ್ಕೆ ಅಂದರೆ, ನಮ್ಮ ಯೂರಿನ್ನಲ್ಲಿ ಮತ್ತು ಫೀಕಲ್ ಮ್ಯಾಟರಲ್ಲಿ ಎನ್ಸೈಮ್ಸ್ ಇರ್ತವೆ, ಲೈಪೇಸ್, ಪ್ರೋಟಿಯೇಸ್ ಅಂತ. ಇದೆಲ್ಲ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಕಾನ್ಸ್ಟೆಂಟಾಗಿ ಆ ಡೈಪರ್ ಏರಿಯಾನಲ್ಲಿ ಯಾವಾಗಲೂ ಕವರ್ಡ್ ಆಗಿದ್ದರೆ, ನೀವು ಒಂದೊಂದ್ಸಲಿ 10 hours 12 hours ಬಿಟ್ಬಿಟ್ರೆ ಸೊ ಸ್ಕಿನ್ ಆವಾಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ 3-4 hours ಒಂದ್ಸಲಿ ಚೆಕ್ ಮಾಡಿ. ಪ್ಲಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಬ್ಯಾರಿಯರ್ ಕ್ರೀಮ್ ಅಂತ ಬರುತ್ತೆ. ಎಷ್ಟೊಂದು ಬ್ರ್ಯಾಂಡ್ಸ್ ಬರುತ್ತೆ, ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನ್ಯಾಪಿ ಕ್ರೀಮ್, ನ್ಯಾಪಿ ರ್ಯಾಶ್ ಕ್ರೀಮ್. ಸೊ 1 ಲೇಯರ್ ಈ ಕ್ರೀಮನ್ನು ಹಾಕಿ ಆಮೇಲೆ ಡೈಪರ್ ಹಾಕಿ. ಸೊ ಡೈರೆಕ್ಟಾಗಿ ಆವಾಗ ಅದು ಫೀಕಲ್ ಮ್ಯಾಟರ್ ಮತ್ತು ಯೂರಿನ್ ಸ್ಕಿನ್ನಲ್ಲಿ ಕಾಂಟ್ಯಾಕ್ಟ್ ಬರಲ್ಲ. 1 ಲೇಯರ್ ಕ್ರೀಮ್ ಹಾಕಿ ಅದ್ರ ಮೇಲೆ ಡೈಪರ್. ಆಮೇಲೆ ಡೈಪರ್ ತೊಗೊಳ್ಳೋವಾಗ ಒಂದು 2-3 ಪದಾರ್ಥ ಅದ್ರ ಮೇಲೆ ಬರೆದಿರಬೇಕು. ಹೈಪೋ ಅಲರ್ಜೆನಿಕ್ ಅಂತ ಮೆನ್ಷನ್ ಆಗಿರಬೇಕು. ಆಮೇಲೆ ನಾನ್ ಫ್ರೇಗ್ರೆಂಟ್ ಅಂತ, ಅಂದರೆ ತುಂಬ ವಾಸನೆ ಬರಬಾರ್ದು. ಸೊ ಇವೆರಡು ವರ್ಡ್ಸ್ನ ಅಬ್ಸರ್ವ್ ಮಾಡಬೇಕು ಡೈಪರ್ ಪರ್ಚೇಸ್ ಮಾಡೋವಾಗ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ವೈಪ್ಸ್ ಯೂಸ್ ಮಾಡೋಂಗಿಲ್ಲ. ಇವಾಗ ಎಲ್ಲ ತಂದೆ ತಾಯಿಗಳು ವೈಪ್ಸ್ ಯೂಸ್ ಮಾಡ್ತಾರೆ. ಬಟ್ ಎಲ್ಲ ವೈಪ್ಸಲ್ಲೂ ಅವ್ರು ಹೇಳ್ತಾರೆ, ಡಾಕ್ಟರ್ ಇದು ಈ ವೈಪ್ಸ್ ಮೇಲೆ ಹೈಪೋ ಅಲರ್ಜೆನಿಕ್, ನಾನ್ ಅಲರ್ಜೆನಿಕ್ ಅಂತ ಬರೆದಿದೆ ಅಂತ. ಬಟ್ ಎಲ್ಲ ವೈಪ್ಸಲ್ಲೂ ನೀವು ನೋಡಿದ್ರೆ ಕಂಟೆಂಟ್ ಆಲ್ಕೋಹಾಲ್ ಇದ್ದೇ ಇರುತ್ತೆ, ಐಸೋಪ್ರೋಪೈಲ್ ಆಲ್ಕೋಹಾಲ್ ಅಂತ ಇದ್ದೇ ಇರುತ್ತೆ. ಅದಕ್ಕೆ ವೈಪ್ಸ್ ಆರ್ ಡಿಸ್ಇನ್ಫೆಕ್ಟೆಂಟ್. ಸೊ ಅದು ಆಲ್ಕೋಹಾಲ್ ವೈಪ್ಸಲ್ಲಿ ನೀವು ದಿನದಲ್ಲಿ ಒಂದು 4-5 ಸಲ ಕ್ಲೀನ್ ಮಾಡಿದ್ರೆ ಸ್ಕಿನ್ ಇನ್ನೂ ಫರ್ದರ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಅದ್ರ ಬದಲು ಏನು ಹೇಳ್ತೀನಿ ಅಂದರೆ, ಒಂದು ಕ್ಲೀನ್ ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ, ಆಮೇಲೆ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ.
ಸೊ ಇವು 3 ಥಿಂಗ್ಸ್ ಡೈಪರ್ ರ್ಯಾಶ್ನ ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂತ. ಬಟ್ ಒಂದ್ಸಲಿ ಡೈಪರ್ ರ್ಯಾಶ್ ಆಗಿಬಿಟ್ರೆ ಅಲ್ಲಿ ರೆಡ್ನೆಸ್ಸು ಮತ್ತು ಇಚ್ಚಿಂಗ್ ಅದೆಲ್ಲ ಸ್ಟಾರ್ಟ್ ಆದಮೇಲೆ ಸ್ಕಿನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದಕ್ಕೆ 2-3 ಪ್ರಕಾರ ಕ್ರೀಮ್ಸ್ ಬರುತ್ತೆ ಟು ಟ್ರೀಟ್ ದ ಡೈಪರ್ ರ್ಯಾಶ್. ಮುಂದಿನ ಕರೆ ಜಮಖಂಡಿಯಿಂದ ಉಮಾಶಂಕರ್ ಅವರದ್ದು. ಹಲೋ ಉಮಾಶಂಕರ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಪ್ರಶ್ನೆ ಕೇಳಿ. ಈಗ ಮನೇಲಿ ನಮ್ಮ ಸರ್ ಅದು ಒಂದ್ ಸ್ವಲ್ಪ ಶಾಂಪೂದು ಹಾಕಿದ್ರೆ ಇದು ಮಾಡತ್ರಿ, ತಲೆ ಕೆರ್ತದ್ರಿ. ಶಾಂಪೂ ಹಾಕಿದ್ರೆ ತಲೆ ಕೆರ್ತದ್ರಿ. ತಲೆ ಕೆರ್ತ. ಹೌದ್ರಿ. ಶಾಂಪೂ ಹಾಕಿದ್ರೆ ತಲೆ ಕೆರೆತ ಶುರು ಆಗುತ್ತೆ ಮಗುಗೆ, 12 ವರ್ಷದ ಮಗುಗೆ. ಓಕೆ. ಸೊ ಯಾವ ಶಾಂಪೂ ಬಳಸ್ತಾ ಇದ್ದೀರಾ ನೀವು? ಸೊ ಅದೇ ಕ್ಲಿನಿಕ್ ಪ್ಲಸ್ಸು ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಇಂಥ ಶ್ಯಾಂಪು ಯೂಶ್ವಲಿ ನಾನು 18 ಇಯರ್ಸ್ ಕಡಿಮೆ ಮಕ್ಕಳಲ್ಲಿ ಅಡ್ವೈಸ್ ಮಾಡಲ್ಲ. ಸೊ 18 ಇಯರ್ಸ್ ಅಥವಾ 15 ಇಯರ್ಸ್ ಆಗೋ ತನಕ ನೀವು ಬೇಬಿ ಶ್ಯಾಂಪೂಸೇ ಉಪಯೋಗಿಸಿದ್ರೆ ಬೆಟರ್ ಇರುತ್ತೆ. ಏನಾದರೂ ಪರ್ಟಿಕ್ಯುಲರ್ ತೊಂದರೆ, ಡ್ಯಾಂಡ್ರಫ್ ಅಂತ ತೊಂದರೆ ಇದ್ದರೆ ಆವಾಗ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕ್ಲಿನಿಕ್ ಪ್ಲಸ್ ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂಥ ಬ್ರ್ಯಾಂಡ್ಸಲ್ಲಿ ಯೂಶ್ವಲಿ ನಾನು 18 ಇಯರ್ಸ್ ಆಗೋ ತನಕ ಅಡ್ವೈಸ್ ಮಾಡಲ್ಲ. ಅಂದರೆ ಅದರಲ್ಲಿ ಸ್ವಲ್ಪ ತೀಕ್ಷ್ಣವಾದಂತಹ ರಾಸಾಯನಿಕಗಳು ಇರೋದ್ರಿಂದಾಗಿ ಇಂತಹ ಯಾವುದೇ ಶಾಂಪೂವನ್ನು ಉಪಯೋಗಿಸಬೇಕಾದ್ರೆ ವೈದ್ಯರ ಸಲಹೆಯನ್ನು ಪಡೆದು ಉಪಯೋಗಿಸಬೇಕು, ಅಥವಾ ಒಂದು 18 ವರ್ಷ ಆದಮೇಲೆ ಅದನ್ನು ಮಾಡಬಹುದು. ಇಲ್ಲದೇ ಇದ್ರೆ ಸಿಗುವ ಹಾಗೆ ಮಕ್ಕಳಿಗೆ ಅನುಕೂಲ ಇರುವಂತಹ ಈ ಬೇಬಿ ಶಾಂಪೂಸ್ ಏನಿದೆ ಅದನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಿ. ಡಾಕ್ಟ್ರೆ, ಈಗ 1 ವರ್ಷದ ತನಕ ಮಕ್ಕಳಿಗೆ ಯಾವ ರೀತಿ ಸ್ನಾನವನ್ನು ಮಾಡಿಸ್ಬೇಕು ಅಂತ ಕೇಳಿದಾಗ ನೀವು ಎಣ್ಣೆ ಹಚ್ಚೋದು ಒಳ್ಳೆಯದು, ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾ ಇದ್ದೀರಿ. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಮಕ್ಕಳು ಕಪ್ಪಾಗ್ಬಿಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಜನರಲ್ಲಿದೆ. ಈಗ ಮಕ್ಕಳನ್ನು ಬೆಳ್ಳಗೆ ಮಾಡೋದು, ಯಾಕಂದರೆ ಬೆಳ್ಳಗೆ ಅನ್ನುವಂಥದ್ದು ನಮ್ಮ ಒಂದು ಏಷ್ಯಾ ಖಂಡದ ಎಲ್ಲ ಇದರಲ್ಲಿ ಅಂತ ಅನ್ಕೊಳ್ತೀನಿ ನಾನು, ದೇಶಗಳಲ್ಲಿ ಅದೊಂದು ಸೌಂದರ್ಯದ ತತ್ವ ಅಂತ ಆಗ್ಬಿಟ್ಟಿದೆ. ಆದರೆ ಅದು ಖಂಡಿತವಾಗಿ ಸರಿಯಲ್ಲ. ಸ್ವಚ್ಛವಾಗಿರುವಂಥದ್ದು, ಆರೋಗ್ಯಕರವಾದಂತಹ ಚರ್ಮ ಯಾವ ಬಣ್ಣದ್ದಾದರೂ ನಿಜ ಚಂದವೇ ಅಲ್ವಾ? ಅದನ್ನ ನಮ್ಮಲ್ಲಿ ಮೂಡಬೇಕು ನಂಬಿಕೆ, ಅದನ್ನ ಒಂದು ಬದಿಗಿಡೋಣ. ಆದರೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದ್ರಿಂದ ಚರ್ಮ ಕಪ್ಪಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಸೊ ನೀವು ಹೇಳ್ದಂಗೆ ಆ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್. ನಂಗೆ ಬರೋ ಅರ್ಧ ಪೇರೆಂಟ್ಸು ಅದೇ ಡಾಕ್ಟರ್ ನನ್ನ ಮಗು ಕಪ್ಪಾಗ್ತಾ ಇದೆ. ಸೊ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಅಂತೂ ಕಪ್ ಆಗೋದೇ ಇಲ್ಲ. ಆಮೇಲೆ ಮಗುದ ಕಲರ್ ಚೇಂಜ್ ಆಗುತ್ತೆ. ಅಪ್ ಟು 5 ಇಯರ್ಸ್ ಹುಟ್ಟಿದಾಗ ಯಾವ ಕಲರ್ ಇರುತ್ತೋ ಸ್ಕಿನ್ ಡೆವಲಪ್ ಆಗ್ತಾ ಇದ್ದಂಗೆ ನಮ್ಮ ಸ್ಕಿನ್ನಲ್ಲಿ ಮೆಲನೋಸೈಟ್ಸ್ ಅಂತ ನಮ್ಮ ಸ್ಕಿನ್ ಕಲರ್ ಕೊಡೋದು ಒಂದು ಸೆಲ್ಸ್ ಇರುತ್ತೆ. ಅದು ಡೆವಲಪ್ ಆಗ್ತಾ ಇದ್ದಂಗೆ ಕಲರು ಚೇಂಜ್ ಆಗ್ತಾ ಇರುತ್ತೆ. ಹುಟ್ಟಿದಾಗ ಕಪ್ಪಿದ್ದು ಆಮೇಲೆ ಕಲರ್ ಲೈಟ್ ಆಗ್ಬೋದು, ಅಥವಾ ಹುಟ್ಟಿದಾಗ ಲೈಟ್ ಇದ್ದು ಆಮೇಲೆ ಡಾರ್ಕ್ ಆಗ್ಬೋದು. ಸೊ ಇದು ಎಲ್ಲ ಪೇರೆಂಟ್ಸ್ಗೂ ಕೌನ್ಸಿಲ್ ನಾನು ಮಾಡೇ ಮಾಡ್ತೀನಿ. ಯಾಕೆಂದರೆ ಅವ್ರು ಬಂದಿದ ತಕ್ಷಣ ನಮಗೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬರ್ಕೊಡಿ. ಸೊ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಅಂತೂ ಖಂಡಿತ ಸ್ಕಿನ್ ಡಾರ್ಕ್ ಆಗಲ್ಲ. ಈಗ ಮಕ್ಕಳ ಚರ್ಮದಲ್ಲೂ ಕೂಡ ನಾವು ಹೇಳ್ತೀವಿ ತುಂಬ ಮೃದು, ಎಷ್ಟು ನಯವಾಗಿರುತ್ತೆ ಅಂತಂದ್ರು ಅನೇಕ ರೀತಿಯ ಕಲೆಗಳು ಅಥವಾ ಮಾರ್ಕ್ ಅಂತ ಏನಿರುತ್ತೆ ಅದು ಕೆಲವು ಸಲ ಹುಟ್ಟಿನಿಂದಲೇ ಇರುತ್ತೆ, ಕೆಲವು ಸಲ ಸ್ವಲ್ಪ ದಿನಗಳಾದ ನಂತರ ಕೂಡ ಕಾಣಿಸ್ಬಹುದು. ಯಾಕೆ ಈ ರೀತಿ ಬರುತ್ತೆ? ಸೊ ಈ ಕಲೆಗಳು ಅಥವಾ ಬರ್ತ್ ಮಾರ್ಕ್ಸ್ ಮೇಯ್ನಾಗಿ 3 ಥರ ಇರುತ್ತೆ. ಒಂದು ಕಪ್ಪಾಗಿರ್ಬೋದು, ಬ್ಲ್ಯಾಕ್ ಬರ್ತ್ ಮಾರ್ಕ್ಸ್ ಇರ್ಬೋದು, ಅಥವಾ ಇನ್ನೊಂದು ಬಿಳಿ ಬರ್ತ್ ಮಾರ್ಕ್ಸ್ ಇರ್ಬೋದು, ಅಥವಾ 3ನೇ ಥರ ಕೆಂಪಗಿರೋ ಬರ್ತ್ ಮಾರ್ಕ್ಸ್ ಇರ್ಬೋದು. ಸೊ ಕೆಂಪಗಿರೋ ಬರ್ತ್ ಮಾರ್ಕ್ಸ್ನ ನಾವು ಹೆಮ್ಯಾಂಜಿಯೋಮಾಸ್ ಅಂತೀವಿ. ಸೊ ಈ ಹೆಮ್ಯಾಂಜಿಯೋಮಾಸ್ ಏನಿದೆ ಅದನ್ನು ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಕಪ್ಪಗಿರೋ ಬರ್ತ್ ಮಾರ್ಕ್ ಅಥವಾ ಮಚ್ಚೆ ಅಂತೀವಲ್ಲ, ಬಿಳಿ ಮಚ್ಚೆ ಅಥವಾ ಕಪ್ಪಗಿರೋ ಮಚ್ಚೆನ ನಾವು ಅದೇ ಥರ ಬಿಡ್ಬೋದು. ಅದಕ್ಕೇನು ಯೂಶ್ವಲಿ ಟ್ರೀಟ್ಮೆಂಟ್ ಬೇಕಾಗಲ್ಲ. ಅದನ್ನು ನಾವು ಪ್ರತಿ ವರ್ಷ ನಾನು ಏನು ಹೇಳ್ತೀನಿ ಪೇರೆಂಟ್ಸ್ಗೆ ಅಂದರೆ, ನೀವು ವರ್ಷಕ್ಕೊಂದ್ಸಲಿ ಮಗುನ ಕರ್ಕೊಂಡು ಬನ್ನಿ, ಅದು ಬೆಳೀತಾ ಇದೆಯೋ ಇಲ್ವೋ ಅಂತ ನೋಡೋಣ. 18 ವರ್ಷ ಆದಮೇಲೆ ಅದನ್ನು ತೆಗಿಯೋಕ್ಕೆ ಲೇಸರ್ಸು ಈ ಥರ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಬಟ್ ಈ ಹೆಮ್ಯಾಂಜಿಯೋಮಾಸ್ ಏನಿದೆ, ರೆಡ್ ಕಲರ್ ಬರ್ತ್ ಮಾರ್ಕ್ಸ್, ಅದನ್ನು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಅದು ಕಣ್ಣು ಹತ್ತಿರ ಇದ್ದಾಗ, ಅಥವಾ ಮೂಗು ಮೇಲಿದ್ದಾಗ, ಅಥವಾ ತಲೆ ಮೇಲಿದ್ದಾಗ ಈ ಬರ್ತ್ ಮಾರ್ಕ್ಸ್ಗೆ ಮಾತ್ರೆಗಳು ಮತ್ತು ಕ್ರೀಮ್ಸ್ ಮತ್ತು ಡ್ರಾಪ್ಸ್ ಬರುತ್ತೆ. ಸೊ ಈ ಕೆಂಪು ಇರೋ ಬರ್ತ್ ಮಾರ್ಕ್ಸ್ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮಿಕ್ಕಿದ್ದು ಕಪ್ಪಗಿರೋದು ಬೆಳ್ಳಗಿರೋದನ್ನ ಹಾಗೆ ಬಿಡ್ಬೋದು, ಇಗ್ನೋರ್ ಮಾಡ್ಬೋದು. ಈಗ ಮಕ್ಕಳ ಚರ್ಮ ತುಂಬ ಸೂಕ್ಷ್ಮವಾದದ್ದು, ಹಾಗೆ ಮುಟ್ಟಲಿಕ್ಕೆ ನಯವಾದರೂ ಕೂಡ ತುಂಬ ಬೇಗ ಡ್ರೈ ಅಂತ ಅನಿಸ್ಬಿಡುತ್ತೆ, ಯಾವುದೇ ಕಾರಣದಿಂದ ಇರಬಹುದು. ಹಾಗಿರ್ಬೇಕಾದ್ರೆ ಸ್ನಾನ ಆದಮೇಲೆ ಚೆನ್ನಾಗಿ ಪೌಡ್ರ್ ಹಾಕಿ ಮಕ್ಕಳಿಗೆ ಮಲಗಿಸುವಂಥದ್ದು. ಮತ್ತೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರು, ತಲೆಗೆ ಹಾಕ್ತಾರೆ ಪೌಡ್ರನ್ನ ಅಂತ ಹೇಳಿ.
ಸೊ ಈ ರೀತಿ ಪೌಡರ್ ಹಾಕೋದಿದೆಯಲ್ಲ, ಅದು ಯಾವುದೇ ಬ್ರ್ಯಾಂಡ್ ಆಗಿರಲಿ, ನಾವು ಬ್ರ್ಯಾಂಡ್ ಹೆಸರನ್ನ ಹೇಳೋದು ಬೇಡ, ಮಕ್ಕಳಿಗೆ ಹಾಕುವಂಥದ್ದು ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ, ಹಾಕೋದು ಒಳ್ಳೇದಾ? ಸೊ ಪೌಡರ್ದು ಪರ್ಪಸ್ ಏನು, ಅದ್ರದ್ದು ಯೂಸ್ ಏನು ಅಂದರೆ ಅದು ನಮ್ಮ ಸ್ವೆಟ್ಟನ್ನು ಅಬ್ಸಾರ್ಬ್ ಮಾಡುತ್ತೆ. ಆಮೇಲೆ ಎಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ ಅಂದರೆ ಸ್ಕಿನ್ ಫೋಲ್ಡ್ಸ್ ಎಲ್ಲಿರುತ್ತೆ, ಕಂಕ್ಳಲ್ಲಿ, ಆಮೇಲೆ ತೊಡೆ ಸಂದಿನಲ್ಲಿ, ಎಲ್ಲಿ ಸ್ಕಿನ್ ಫೋಲ್ಡ್ಸ್ ಇರುತ್ತೆ, ಎಲ್ಲಿ ಫ್ರಿಕ್ಷನ್ ಆಗುತ್ತೆ ಅಂಥ ಕಡೆ ಮಾತ್ರ ಪೌಡರ್ ಯೂಸ್ ಮಾಡಬೇಕು. ಆವಾಗಲೇ ಪೌಡರ್ದು ಆ್ಯಕ್ಚುಯಲ್ ಬೆನಿಫಿಟ್ ಬರೋದು. ಮುಖದ ಮೇಲೆ ಪೌಡರ್ ಹಾಕೋದು, ನೆತ್ತಿ ಮೇಲೆ ಪೌಡರ್ ಹಾಕೋದ್ರಲ್ಲಿ ಏನೂ ಬೆನಿಫಿಟ್ ಇಲ್ಲ. ಅದರಿಂದ ಆ್ಯಕ್ಚುಲಿ ಸ್ಕಿನ್ನ ಡ್ರೈ ಆಗುತ್ತೆ. ಯಾಕಂದರೆ ಎಲ್ಲ ಪೌಡರ್ಸಲ್ಲೂ ಟ್ಯಾಲ್ಕ್ ಇರುತ್ತೆ. ಸೊ ಟ್ಯಾಲ್ಕಿಂದ ಸ್ಕಿನ್ ಡ್ರೈ ಆಗೇ ಆಗುತ್ತೆ. ಸೊ ನಾನು ಯೂಶಲಿ ಏನು ಹೇಳ್ತೀನಿ ಅಂದರೆ ಅಂಡರ್ ಆರ್ಮ್ಸ್ ಮತ್ತು ತೊಡೆ ಸಂದಿ ಅಂಥ ಕಡೆ ಮಾತ್ರ ಯಾವುದೇ ಪೌಡರ್, ಬೇಬಿ ಪೌಡರ್ ಯೂಸ್ ಮಾಡಿ. ಮಿಕ್ಕಿದ ನೆತ್ತಿ ಮೇಲೆ ಹಾಕೋದು, ಅದರಿಂದ ನೀವು ಹೇಳ್ದಂಗೆ ಡ್ರೈ ಆಗುತ್ತೆ. ಅದು ಸ್ನಾನ ಮಾಡಿಸಿದ ತಕ್ಷಣ ಡ್ರೈ ಸ್ಕಿನ್ ಇರೋ ಮಕ್ಕಳಿಗೆ ಮಾಯಿಶ್ಚರೈಸರ್ ಹಚ್ಚಬೇಕು. ಸ್ನಾನ ಮಾಡೋಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಸ್ನಾನ ಮಾಡಾಗಿದ್ದ ತಕ್ಷಣ ಬಾತ್ರೂಮಿಂದ ಕರ್ಕೊಂಡು ಬಂದಿದ ತಕ್ಷಣ ಸ್ಕಿನ್ ಇನ್ನೂ ಸ್ವಲ್ಪ ವೆಟ್ ಇರೋವಾಗ ಮಾಯಿಶ್ಚರೈಸರ್ ಹಾಕಿದ್ರೆ ದಟ್ ಇಸ್ ದ ಬೆಸ್ಟ್ ಮೆಥಡ್. ಈಗ ಮಾಯಿಶ್ಚರೈಸರ್ ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಈಗ ಕೊಬ್ಬರಿ ಎಣ್ಣೆ ಕೂಡ ಮಾಯಿಶ್ಚರೈಸರ್ ಅಲ್ವಾ? ಸೊ ಸ್ನಾನ ಆದ್ಮೇಲೂ ಕೂಡ ಹಚ್ಚಬಹುದಾ? ಎಸ್, ಸ್ನಾನಕ್ಕೆ ಮುಂಚೆನೂ ಹಚ್ಬೋದು, ಸ್ನಾನ ಆದಮೇಲೂ ಹಚ್ಬೋದು. ಸ್ನಾನ ನೀರೊಳಗಡೆ ಕೊಬ್ಬರಿ ಎಣ್ಣೆ, ಅದನ್ನ ಬಾತ್ ಎಮೋಲಿಯಂಟ್ ಅಂತಾರೆ, ನೀರೊಳಗಡೆ ಮಿಕ್ಸ್ ಮಾಡು ಸ್ನಾನ ಮಾಡ್ಬೋದು. ನೀವು ಹೇಳಿದ್ರಿ ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ, ಅದಕ್ಕೆ ಒಂದು 4-5 ಹನಿ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿಸಿದ್ರು ಕೂಡ ಅದು ಒಂದು ಚರ್ಮದ ತೇವಾಂಶ ಏನಿದೆ ಅದನ್ನ ಕಾಪಾಡುತ್ತೆ. ಇದು ಒಳ್ಳೆ ಒಂದು ಸಲಹೆ, ಅಂದ್ರೆ ಸುಲಭವಾಗಿ ಜನರು ಪಾಲಿಸಬಹುದಾದಂತಹ ಸಲಹೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು. ಈಗ ಒಣ ಚರ್ಮ ಆಯಿತು, ಹಾಗೆಯೇ ಮಕ್ಕಳ ಚರ್ಮದಲ್ಲಿ ತೇವಾಂಶವನ್ನು ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತಾಯಿತು. ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ, ಆದರೂ ಕೂಡ ಕರ್ಕೊಂಡು ಹೋಗುವಂತಹ ಅನಿವಾರ್ಯತೆ ಅನೇಕ ಸಲ ಬರುತ್ತೆ. ಹಾಗೆಯೇ ಸೂರ್ಯನ ಕಿರಣ ಕೂಡ ಚರ್ಮಕ್ಕೆ ಬೇಕಲ್ವಾ ಡಾಕ್ಟ್ರೆ? ಮಕ್ಕಳಿಗೆ ಯಾಕೆ ಒಂದು ಸೂರ್ಯ ಕಿರಣ, ಬಿಸಿಲು ಅನ್ನುವಂಥದ್ದು ಬೇಕಾಗುತ್ತೆ? ಎಸ್, ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ವಿಟಮಿನ್ ಡಿ ನಮ್ಮ ಸ್ಕಿನ್ನಲ್ಲಿ ಫಸ್ಟ್ ಸ್ಟೆಪ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಸೂರ್ಯನ ಕಿರಣ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಆವಾಗಲೇ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗೋದು. ಸೊ ಇವಾಗ ಎಷ್ಟೊಂದು ಜನ ಪೇರೆಂಟ್ಸು ತುಂಬ ಸಣ್ಣ ವಯಸ್ಸಲ್ಲೇ ಸನ್ಸ್ಕ್ರೀನ್ಸ್ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ 6 ತಿಂಗಳಾಗೋ ತನಕ ಯಾವುದೇ ಸನ್ಸ್ಕ್ರೀನ್ ಸೇಫ್ ಆಗಿಲ್ಲ. ಸೊ 6 ತಿಂಗಳಾಗೋ ತನಕ ಯಾವುದೇ ಥರ ಸೂರ್ಯನ ಕಿರಣದ ಪ್ರೊಟೆಕ್ಷನ್ ಬೇಡವೇ ಬೇಡ. ಸೊ ಅದ್ರ ತನಕ ನೀವು ಎಲ್ಲೇ ಕರ್ಕೊಂಡು ಹೋಗಿ ಮಗುನ ನೋ ಸನ್ಸ್ಕ್ರೀನ್ಸ್. 6 ತಿಂಗಳಾದ್ಮೇಲಿಂದ ಸನ್ಸ್ಕ್ರೀನ್ಸ್ ಬಳಸ್ಬೋದು. ಆಮೇಲೆ ಇವಾಗ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಇದೆ, ಅವ್ರು ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ 6 ತಿಂಗಳಾಗೋ ತನಕ ವಿಟಮಿನ್ ಡಿ ಡ್ರಾಪ್ಸ್ ಎಲ್ಲ ಮಕ್ಕಳಿಗೂ ಕೊಡಲೇಬೇಕು. ನೀವು ಆಚೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಮನೇಲೇ ಇಟ್ಕೊಂಡಿದ್ದೀರಾ, ಎಲ್ಲ ಮಕ್ಕಳಿಗೂ 6 ಮಂತ್ಸ್ ಆಗೋ ತನಕ ಸಪ್ಲಿಮೆಂಟೇಷನ್ ವಿಟಮಿನ್ ಡಿ ಬೇಕೇ ಬೇಕು. ಅದಾದಮೇಲೆ ಡಯೆಟ್ಟಿಂದ ಮತ್ತು ಸೂರ್ಯನ ಕಿರಣಿಂದ. ಸೊ ಬರೀ ಸನ್ ರೇಸ್ ಅಲ್ಲ, ಡಯೆಟ್ಟು ತುಂಬ ಇಂಪಾರ್ಟೆಂಟ್. ನಾವು ಏನು ಆಹಾರ ಸೇವಿಸ್ತಿಲ್ಲ ಅದು ವಿಟಮಿನ್ ಡಿ ಸಿಂಥಸಿಸ್ಗೆ ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು, ಮತ್ತು ನಾನ್ ವೆಜ್ ತಿನ್ನೋರಿಗೆ ಎಗ್ ಮತ್ತು ಫಿಶ್, ಇದೆಲ್ಲ ವಿಟಮಿನ್ ಡಿ ಪ್ರೊಡಕ್ಷನ್ಗೆ ಇಂಪಾರ್ಟೆಂಟ್. ರೇಣುಕಾ ಅನ್ನೋರು ಗದಗದಿಂದ ಕರೆ ಮಾಡಿ ಕಾಯ್ತಾ ಇದ್ದಾರೆ. ಹಲೋ ರೇಣುಕಾ ಅವರೇ, ನಮಸ್ತೆ. ಮ್ಯಾಮ್ ನಮಸ್ತೆ. ಪ್ರಶ್ನೆ ಕೇಳಿ. ಮ್ಯಾಮ್ ನಮ್ಮ ಪಾಪು 9 ಮಂತ್ಸ್ ಇದೆ ಈಗ. ಅವಳಿಗೆ ಹಿಂದ್ಗಡೆ ಕತ್ತತ್ರ ಒಂಥರ ಕೆಂಪಾಗಿದೆ, ಅದಕ್ಕೆ ಏನ್ ಮಾಡ್ಬೇಕು? ಎಷ್ಟು ದಿನದಿಂದ ಹೀಗಾಗಿದೆ? ಅವ್ರು ಹುಟ್ಟಿದಾಗಿಂದ ಹಿಂಗೆ ಇರ್ಬೇಕು ಮ್ಯಾಮ್. ಅದು ಸ್ವಲ್ಪ ಇತ್ತು, ಈಗಿದ್ರೆ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಸರಿ ಸರಿ, ಕೇಳೋಣ. ಓಕೆ, ಸೊ ಇವ್ರು ಹೇಳೋದು ನನಗೆ ಫೋಟೋ ನೋಡ್ದೇನೆ ಅವ್ರು ಹೇಳೋದ್ರಲ್ಲೇ ಗೊತ್ತಾಗ್ಬಿಡೋದು ಅದೇನು ಅಂತ. ಇವ್ರ ಬರ್ತ್ ಮಾರ್ಕ್ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಕತ್ ಹಿಂದೆ ಹುಟ್ಟಿದಾಗಿಂದ ನಾನು ಇವಾಗ ಹೇಳಿದ್ನಲ್ಲ, ಕೆಂಪು ಕಲರ್ ಬರ್ತ್ ಮಾರ್ಕ್ಸ್ ಇರುತ್ತೆ, ಹೆಮ್ಯಾಂಜಿಯೋಮಾ ಅಂತ. ಅದು ಕತ್ ಹಿಂದ್ಗಡೆ ದಟ್ ಇಸ್ ದ ಮೋಸ್ಟ್ ಕಾಮನ್ ಸೈಟ್, ತುಂಬ ಕಾಮನ್ ಆಗಿ ಆಗೋ ಸೈಟ್ ಅದೇ. ನಾವು ಹಿಂದಿನ ಕಾಲದಲ್ಲಿ ಅದು ಆ್ಯಕ್ಚುಲಿ ಒಂದು ಕಥೆನೂ ಇದೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಹೆಂಗೆ ಹುಟ್ತಾ ಇದ್ರು ಅಂದರೆ ಕೊಕ್ಕರೆ ತೊಗೊಂಡು ಬಂದು ಮಗುನ ಡ್ರಾಪ್ ಮಾಡ್ತಿತ್ತು ಅಂತ ಒಂದು ಕತೆ ಇದೆ. ಸೊ ಆ ಬರ್ತ್ ಮಾರ್ಕ್ ಹೆಸರೇ ಸ್ಟಾಕ್ ಬೈಟ್ ಅಂತ. ಆ ಕೊಕ್ಕರೆ ಇಟ್ಕೊಂಡಿದ್ದ ಕತ್ ಕಡೆ ಕೆಂಪಾಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನು ಇಟ್ಸ್ ನಾಟ್ ಡೇಂಜರಸ್. ಅದು ಮಗು 1.5 ವರ್ಷ 2 ವರ್ಷ ಆದಾಗ ಅದಾಗದ ಹೊಟ್ಟೋಗುತ್ತೆ. ಸೊ ದಟ್ ಈಸ್ ಅ ಬರ್ತ್ ಮಾರ್ಕ್ ವಿಚ್ ಈಸ್ ಡಿಸ್ಕ್ರೈಬಿಂಗ್. ಅದು ಕಣ್ಣು ಹತ್ರ ಇದ್ದರೆ ಅಥವಾ ಮೂಗ್ ಮೇಲಿದ್ದರೆ ಆವಾಗ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಕತ್ ಹಿಂದೆ ಇರೋದ್ರಿಂದ ಏನೂ ತೊಂದರೆ ಇಲ್ಲ. 1.5 ವರ್ಷ ತನಕ ಸೈಜ್ ಇನ್ನೂ ಜಾಸ್ತಿ ಆಗುತ್ತೆ, ಅದಾದ್ಮೇಲೆ ಅದಾಗದೆ ಕಡಿಮೆ ಆಗ್ಬಿಡುತ್ತೆ. ಹೇಗೆ ಕತೆಗೂ ಮತ್ತು ಇದಕ್ಕೂ ಅಲ್ವಾ ಎಷ್ಟು ಗಮನಿಸಿರ್ತಾರೆ ನಮ್ಮ ಹಿಂದಿನವರು. ಅದಕ್ಕೊಂದು ಚಂದ ಕಥೆಯನ್ನ ಬೇರೆ ಇಟ್ಟು
ಇದೊಂದು ಆಸಕ್ತಿಕರವಾದಂತಹ ವಿಷಯ ಆಗಿತ್ತು, ನಮ್ಗೆ ಗೊತ್ತಿರಲಿಲ್ಲ. ಸರಿ, ಈಗ ಮಕ್ಕಳು ಈ ರೀತಿಯಾಗಿ ಬೆಳೀತಾ ಬರ್ತಾರೆ, ಆ ಸಮಯದಲ್ಲಿ ನೋಡ್ಕೊಳ್ಳುವಂಥದ್ದು ಸರಿ. ಈಗ 2-3 ವರ್ಷ ಆದ ನಂತರ ಮಕ್ಕಳು ಪ್ರೀ ಸ್ಕೂಲಿಗೆ ಹೋಗುವಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಕ್ಕಳ ಒಂದು ಆರೈಕೆಯನ್ನು ಯಾವ ರೀತಿ ಚರ್ಮದ ಆರೈಕೆ ಮಾಡಬೇಕಾಗುತ್ತೆ? ಎಸ್, ಸೊ ಇವಾಗ ತುಂಬ ಅರ್ಲಿ ಏಜಲ್ಲಿ ಅಂದರೆ 4-5 ವರ್ಷವು ಮಕ್ಕಳೇ ಎಲ್ಲ ಫುಲ್ ಸ್ಕಿನ್ ಕಾನ್ಷಿಯಸ್ ಆಗಿರ್ತಾರೆ. ಅವರೇ ಬಂದು ಕೇಳ್ತಾರೆ ನಾನು ಏನು ಪ್ರಾಡಕ್ಟ್, ಅವ್ರ ಅಮ್ಮನ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಾನು ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ ಬೇಸಿಕ್ ಸೋಪ್ ಅಂದರೆ ಬೇಬಿ ಸೋಪ್, ಆಮೇಲೆ ಮಾಯಿಶ್ಚರೈಸರ್, ಇವೆರಡು ಪ್ರಾಡಕ್ಟ್ಸ್ ಬಿಟ್ಟರೆ ಬೇರೆ ಏನು ಡೈಲಿ ಬೇಸಿಸ್ ಬೇರೆ ಏನೂ ಬೇಡ. ಎಷ್ಟೊಂದು ಜನ ಮಕ್ಕಳು ಅವ್ರ ಅಮ್ಮನ ಲಿಪ್ಸ್ಟಿಕ್ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೇಕಪ್ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ 18 ವರ್ಷ ಆದಮೇಲೆ ಅದ್ವರ ತನಕ ಸೋಪ್ ಮತ್ತು ಮಾಯಿಶ್ಚರೈಸರ್ ಇವೆರಡೇ ಬೇಕಾಗಿರೋದು. ಆಮೇಲೆ ನೀವು ಎಲ್ಲಾದರೂ ಬೀಚ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಅಥವಾ ಮಗು ಸ್ವಿಮ್ಮಿಂಗ್ ಹೋಗ್ತಿದ್ರೆ, ಇವೆರಡು ಕಂಡೀಷನ್ನಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಬೀಚ್ ಕಡೆ ಹೋದಾಗ ಮತ್ತು ಎತ್ತರದ ಪ್ರದೇಶಕ್ಕೆ ಹೋದಾಗಲೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾ ಅನ್ನೋ ಪ್ರಶ್ನೆಯನ್ನು ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಕರೆ ತೆಗೆದುಕೊಂಡ್ಬಿಡೋಣ. ಗೌರಮ್ಮ ಅವರು ಕೊಪ್ಪಳದಿಂದ ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ ಗೌರಮ್ಮ ಅವರೇ. ನಾವು ಈಗ ನಮ್ಮ ಮನೆ 1-2 ಪಾಪು ಅರ್ಧ ಕೊಡು ಕುಡಿಸ್ತಾರೆ, ಬೇಕಾ ಅಥವಾ ಡೇಂಜರ್? ಗೊತ್ತಾಗ್ಲಿಲ್ಲಲ್ಲಮ್ಮ, 2 ಪಾಪುಗಳಿಗೆ ತಿನ್ಗುಡ್ಸ್ ಅಂತ ಹೇಳಿ ಕೊಡ್ತಾರ್ರಿ, ಅರ್ಬನ್ ಪೌಡರ್ ಕೊಡ್ತಾರಾ? ಅರ್ಬನ್ ಪೌಡರ್ ವೈಟ್ ಆಗತ್ತ ಮತ್ತ ತಿನ್ಗುಡ್ಸು ಅದಕ್ಕೆ ಪೌಡರ್, ಹರ್ಬಲ್ ಪೌಡರ್ ಕೊಡ್ತಾರಂತೆ. ಅಂದ್ರೆ ತಿನ್ಸದ ಅಥವಾ ಏನು ತಿನ್ಲಿಕ್ಕೆ ಕೊಡ್ತಾರಮ್ಮ ಅಥವಾ ಹಾಕ್ಲಿಕ್ಕ ಮೈ ಮೇಲೆ? ಅಂದ್ರೆ ಕುಡಿಯಾಕ ಕೊಡ್ತಾರ್ರಿ, ತಿನ್ ಅಂತ ಹೇಳಿ ವೈಟ್ ಆಗತ್ರಿ. ಓ, ಸ್ಕಿನ್ ವೈಟ್ ಆಗಕ್ಕೆ ಇದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಬೆಳ್ಳಗಾಗಬೇಕು, ಮಕ್ಕಳು ಬೆಳ್ಳಗಾಗಬೇಕು ಅಂತ ಹೇಳಿ ಹರ್ಬಲ್ ಪೌಡರ್ ಕೊಡೋದಾ? ಸರಿ ಸರಿ. ಫಸ್ಟ್ ನಿಲ್ಸಮ್ಮ, ಯಾಕೆಂದ್ರೆ ಯಾವುದೇ ಥರ ಪೌಡರ್ಸು ಅಥವಾ ಏನು ಮ್ಯಾಜಿಕ್ ಸೊಲ್ಯೂಷನ್ ಇಲ್ಲ ಬೆಳ್ಳಗಾಗಕ್ಕೆ. ಅದು ಎಷ್ಟು ವರ್ಷ ಮಕ್ಕಳು? ತುಂಬ ಸಣ್ಣ ಮಕ್ಕಳ? ಸಣ್ಣ ವಯಸ್ಸಿನ ಮಕ್ಕಳು. ಸೊ ಈ ಥರ ತುಂಬ ಕೇಳಿದ್ದೀನಿ ನಾನು, ಪೌಡರ್ ಕೊಡೋದು, ಆಯುರ್ವೇದಿಕ್ ಟ್ರೀಟ್ಮೆಂಟ್. ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ 9 ತಿಂಗಳ ಮಕ್ಕಳು. ಆ ಹರ್ಬಲ್ ಪೌಡರ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಗೊತ್ತಿಲ್ಲ. ಆ್ಯಂಡ್ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಪೌಡರಲ್ಲಿ ಕ್ರೀಮಲ್ಲಿ ಸ್ಟಿರಾಯ್ಡ್ಸ್ ಇರುತ್ತೆ. ಸೊ ಸ್ಟಿರಾಯ್ಡ್ಸಿಂದ ಏನಾಗುತ್ತೆ ಅಂದರೆ ಖಂಡಿತ ಸ್ಕಿನ್ ಲೈಟನ್ ಆಗುತ್ತೆ. ಬಟ್ ಬಿಟ್ಟಿದ ತಕ್ಷಣ ಸ್ಟಿರಾಯ್ಡ್ ಕ್ರೀಮ್ ಹಚ್ಚೋದು ಬಿಟ್ಟಿದ ತಕ್ಷಣ ಫುಲ್ ಸ್ಕಿನ್ ಹಾಳಾಗ್ಬಿಡ್ತದೆ. ಅಂದರೆ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಆ್ಯಕ್ನೆ ಬರುತ್ತೆ, ಜಾಸ್ತಿ ಕೂದಲು ಬೆಳ್ಕೊಳ್ಳೋದಾಗತ್ತೆ, ಸೂರ್ಯ ಆಚೆ ಹೋಗಿದ ತಕ್ಷಣ ಕೆಂಪಾಗೋದಾಗತ್ತೆ. ಸೊ ಇವೆಲ್ಲ ಸ್ಟಿರಾಯ್ಡ್ ಕ್ರೀಮ್ಸ್ದು ಸೈಡ್ ಎಫೆಕ್ಟ್ಸು. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಅಂಥ ಹರ್ಬಲ್ ಪೌಡರ್ಸ್ ಅಥವಾ ಹರ್ಬಲ್ ಕ್ರೀಮ್ಸ್ ದಯವಿಟ್ಟು ಹಚ್ಚಬೇಡಿ. ಯಾವುದೇ ಪದ್ಧತಿಯಲ್ಲಿ ಈ ರೀತಿಯಾಗಿ ಚರ್ಮವನ್ನು ಬೆಳ್ಳಿಗೆ ಮಾಡ್ತೀವಿ ಅಂತ ಹೇಳಿ ಪೌಡರ್ಗಳನ್ನು ಕುಡಿಲಿಕ್ಕೆ ಕೊಟ್ಟರೆ ಅಥವಾ ಮತ್ಯಾವುದೋ ಕ್ರೀಮನ್ನು ಕೊಟ್ಟರೆ ಅದನ್ನು ಬಳಸಬೇಕಾದ್ರೆ 2 ಸಲ ಯೋಚನೆ ಮಾಡಬೇಕು. ಯಾಕಂದರೆ ಅದರಲ್ಲಿ ಏನಿದೆ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ. ಗೊತ್ತಿಲ್ಲದೆ ಅದಕ್ಕೆ ಚರ್ಮವನ್ನು ಬೆಳ್ಳಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿ ಮತ್ತೇನೋ ಅಪಾಯವನ್ನು ತಂದುಕೊಳ್ಳುವ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ಎಚ್ಚರಿಸ್ತಾ ಇದ್ದೀರಿ. ಮುಂದಿನ ಕರೆ ವೀರಭದ್ರಯ್ಯ ಅವರದ್ದು, ಬಿಡದಿಯಿಂದ ಕರೆ ಮಾಡಿದ್ದಾರೆ. ಅವ್ರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ವೀರಭದ್ರಯ್ಯ ಬಿಡದಿಯಿಂದ ತುಂಬಾ ಧನ್ಯವಾದಗಳು. ಮಕ್ಕಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮತ್ತೆ ಗಾಂಧಿ ಜಯಂತಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ತಮಗೂ ಮತ್ತೆ ಎಲ್ಲರಿಗೂ. ಮತ್ತೇನಂದ್ರೆ ಮಕ್ಕಳಲ್ಲಿ ಎಣ್ಣೆ ಬರೀ ಕೊಬ್ಬರಿ ಎಣ್ಣೆ ಒಂದ್ ಹೇಳಿದ್ರಿ, ನಮ್ಮಲ್ಲಿ ಹರಳೆಣ್ಣೆ ಹಚ್ಚುತ್ತಾರೆ, ಕೆಲವರು ಸಾಸಿವೆ ಎಣ್ಣೆನೂ ಹಚ್ಚುತ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಮತ್ತೆ ಚರ್ಮದ ಬಗ್ಗೆ ನೋಡೋದಿದ್ರೆ ಚರ್ಮ ಯಾವಾಗೂನು ತುಂಬಾ ಮೃದುವಾಗಿರುತ್ತೆ ಮಕ್ಕಳಲ್ಲಿ. ಅವರು ಅದ್ರ ಬಗ್ಗೆ ಯಾವ್ದು ಕೇರ್ ತಗೊಳ್ಳೋದಿಲ್ಲ, ತಾಯಂದಿರಾಗ್ಲಿ ಯಾರೇ ಆಗ್ಲಿ. ಅದು ಸೂಕ್ಷ್ಮ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಮಾಮೂಲಿ ಎಲ್ಲಾ ಮಕ್ಕಳನ್ನು ಹೆಂಗ್ ಇದ್ ಮಾಡ್ತಾರೋ ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಸೊ ಇವ್ರು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದ್ದಾರೆ. ಏಕೆಂದರೆ ಅವ್ರು ಹೇಳ್ದಂಗೆ ಹಳ್ಳೆಣ್ಣೆ ಇಸ್ ಅಗೇನ್ ಎಲ್ಲ ಕಾಮನ್ಲಿ ಅವೈಲೇಬಲ್ ಇರುತ್ತೆ. ಆಮೇಲೆ ಎಷ್ಟೊಂದು ಜನ ಪೇರೆಂಟ್ಸ್ ಹಚ್ತಾರೆ. ಬಟ್ ನಾನು ಯೂಶಲಿ ಅಡ್ವೈಸ್ ಮಾಡಲ್ಲ ಯಾವುದೇ ವೆಜಿಟೇಬಲ್ ಎಣ್ಣೆ ಯೂಶಲಿ ಸ್ಕಿನ್ನಿಗೆ ಹಚ್ಚಬಾರ್ದು. ಯಾಕೆಂದರೆ 2 ಪ್ರಾಬ್ಲಮ್ ಆಗುತ್ತೆ ಇದರಿಂದ.
ನೀವು ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಚಿಕ್ಕ ರೆಡ್ ಕಲರ್ ಗುಳ್ಳೆ ಬಂದಿರೋದು, ಅದಕ್ಕೆ ಮಿಲೇರಿಯಾ ಅಂತಾರೆ ಇಂಗ್ಲೀಷಲ್ಲಿ. ಸೊ ಅದು ಏನಕ್ಕಾಗತ್ತೆ ಅಂದರೆ ನಮ್ಮ ಸ್ಕಿನ್ ಮೇಲೆ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಆಮೇಲೆ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ಈ ಥರ ದಪ್ಪ ಗಾಢವಾಗಿರೋ ಎಣ್ಣೆನ ಹಚ್ಚಿದಾಗ ಇದು ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದರಿಂದ ರ್ಯಾಷಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಹಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಅಡ್ವೈಸ್ ಮಾಡಲ್ಲ. ಕೊಬ್ಬರಿ ಎಣ್ಣೆ ಬಿಟ್ಟರೆ ಇನ್ನೊಂದು ಯಾವ್ದು ಸ್ವಲ್ಪ ಸೇಫ್ ಅಂದರೆ ಆಲಿವ್ ಆಯಿಲ್. ಅದೂ ಅಗೇನ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಬರುತ್ತಲ್ಲ ಅದು. ಸೊ ಯೂಶಲಿ ಥಿಕ್ಕಿರೋ ಆಯಿಲ್ಸ್ನ ಅಪ್ಲೈ ಮಾಡೋಕ್ಕೆ ಅಡ್ವೈಸ್ ಮಾಡಲ್ಲ. ತೆಳ್ಳಗಿರಬೇಕು, ಹರಿಯುವ ಹಾಗೆ ಆ ಥರ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿ. ಆ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಕಡೆ ಸುಲಭವಾಗಿ ಸಿಗುವಂತಹ ನಮ್ಮ ದೇಶದ ಒಂದು ವಾತಾವರಣಕ್ಕೆ ಒಗ್ಗುವಂತಹ ಕೊಬ್ಬರಿ ಎಣ್ಣೆ ಏನಿದೆ ಇದನ್ನ ಖಂಡಿತವಾಗಿ ಉಪಯೋಗಿಸಬಹುದು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಒಂದು ಇದನ್ನ ಮಾಡ್ಕೊಳ್ಬಹುದು ಅಂತ. ನೀವು ಹೇಳಿದ್ರೆ ಈಗಿನ ಮಕ್ಕಳಿಗೆ ಸೌಂದರ್ಯ ಪ್ರಜ್ಞೆ ಹೆಚ್ಚು, ಏನೇನು ಉಪಯೋಗಿಸ್ಲಿ ಅಂತ ಕೇಳ್ತಾರೆ, ಆದ್ರೆ ಯಾವುದೇ ರೀತಿಯ ಸೌಂದರ್ಯವರ್ಧಕಗಳು ಬೇಡ, ಸೋಪು ಮತ್ತು ನೀರು ಇದೆರಡು ಮಾಯಿಶ್ಚರೈಸರ್ ಇದಿಷ್ಟು ಸಾಕು ಅಂತ ಹೇಳಿದ್ರಿ. ಹಾಗೇನೆ ನೀವು ಹೇಳಿದ ಮತ್ತೊಂದು ಏನು ಅಂತಂದ್ರೆ ಸನ್ಸ್ಕ್ರೀನ್ ಅನ್ನ ಉಪಯೋಗಿಸುವಂತದ್ದು. ಒಂದು ಹೊರಗಡೆ ಹೋದಾಗ ಅದು ಈಗ ಬಿಸಿಲಿರುವಂತಹ ಪ್ರದೇಶಕ್ಕೆ ಹೋದಾಗ ಉಪಯೋಗಿಸ್ಬೇಕು ಅನ್ನೋ ಜನರಿಗೆ ಗೊತ್ತಿದೆ. ಆದ್ರೆ ಈಗ ಇದಕ್ಕೆ ಹೋಗ್ತಾರೆ, ಒಂದು ಚಳಿ ಇರುವಂತಹ ಪ್ರದೇಶಗಳಿಗೆ ಅಂದ್ರೆ ಗಿರಿಧಾಮಗಳು, ಹಿಲ್ ಸ್ಟೇಷನ್ಸ್ ಹೋಗ್ತಾರೆ, ಅವಾಗ ತಂಪಾಗಿದೆಯಲ್ಲ, ಅಲ್ಲೇನ್ ಬಿಸಿಲಿಲ್ವಲ್ಲ, ಯಾಕೆ ಅಲ್ಲೂ ಉಪಯೋಗಿಸ್ಬೇಕಾ, ಯಾವ ಕಾರಣಕ್ಕಾಗಿ? ಹೌದು. ಸೊ ಇದೆಲ್ಲ ನೀವು ಹೇಳ್ತಾ ಇರೋದು ಖಂಡಿತ ನಿಜ. ಬಟ್ ಯೂಶಲಿ ಮಕ್ಕಳಿಗೆ ಬೇಕಾಗಲ್ಲ. ಅಡಲ್ಟ್ಸ್ಗೆ 18 ವರ್ಷ ಕ್ರಾಸ್ ಆದಮೇಲೆ ಮನೇಲಿ ನಾನು ಯೂಶಲಿ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ಮನೇಲಿ ಇದ್ರೂ ಸಹ ಸನ್ಸ್ಕ್ರೀನ್ಸ್ ಯೂಸ್ ಮಾಡಿ ಆಫ್ಟರ್ 25 ಇಯರ್ಸ್. ಯಾಕೆಂದರೆ ಬರೀ ಸನ್ ಪ್ರೊಟೆಕ್ಷನ್ ಅಲ್ಲ, ಸನ್ಸ್ಕ್ರೀನ್ಸಲ್ಲಿ ಈ ನಡುವೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸು ಇರುತ್ತೆ, ವ್ರಿಂಕಲ್ ಫಾರ್ಮೇಷನ್ ಪ್ರಿವೆಂಟ್ ಮಾಡುತ್ತೆ. ಸೊ 25 ಆದಮೇಲೆ ಡೈಲಿ ಸನ್ಸ್ಕ್ರೀನ್ ಬೇಕೇ ಬೇಕು ಆ್ಯಸ್ ಪಾರ್ಟ್ ಆಫ್ ಯುವರ್ ಸ್ಕಿನ್ ಕೇರ್ ರುಟೀನ್. ಬಟ್ ಮಕ್ಕಳಿಗೆ ಬರೀ ಆಚೆ ಹೋದಾಗ, ಬಿಸಿಲಿಗೆ ಹೋದಾಗ ಮಾತ್ರ. ಆಮೇಲೆ ನೀವು ಹೇಳ್ದಂಗೆ ಹೈ ಆಲ್ಟಿಟ್ಯೂಡ್ ಏರಿಯಾಸ್ಗೆ ಹೋದಾಗಲೂ ಬೇಕು, ಯಾಕೆಂದರೆ ಮೋಡ ಇದ್ರೂ UV ರೇಸ್ ಅಂತ ಬರುತ್ತಲ್ಲ, ಅದು ಬಂದೇ ಬರುತ್ತೆ. ಸೊ ಇದು ಅಡಲ್ಟ್ಸ್ಗೆ ಅಡ್ವೈಸ್ ಮಾಡ್ತೀವಿ. ಪ್ಲೇನ್ ಟ್ರಾವೆಲ್ ಮಾಡಿದಾಗ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಅಷ್ಟು ಹೈ ಆಲ್ಟಿಟ್ಯೂಡಲ್ಲಿ ಫ್ಲೈ ಮಾಡ್ತಿರ್ತೀವಲ್ಲ. ಸೊ ಹೈ ಆಲ್ಟಿಟ್ಯೂಡ್ ಮತ್ತು ಪ್ಲೇನ್ ಟ್ರಾವೆಲ್ ಎಲ್ಲ ಅಡಲ್ಟ್ಸಲ್ಲಿ. ಮಕ್ಕಳಿಗೆ ಸ್ವಿಮ್ಮಿಂಗ್ ನಾನು ಅಷ್ಟೇ ಹೇಳೋದು. ಅಷ್ಟೇ. ಸೊ ಮನೆಯಲ್ಲಿ ಇರಬೇಕಾದ್ರೂ ಕೂಡ 25 ವರ್ಷದ ನಂತರ ಉಪಯೋಗಿಸ್ಬೇಕು, ನಾವೆಲ್ಲ ಹಚ್ಕೊಂಡು ಅಂತ ಆಯ್ತು. ಸರಿ, ಮುಂದಿನ ಕರೆ ಶಬಾನ ಅವರದ್ದು. ಹಲೋ ಶಬಾನ ಅವರೇ, ನಮಸ್ತೆ. ಕಲಬುರಗಿಯಿಂದ ಕರೆ ಮಾಡಿದ್ದೀರಿ, ಏನ್ ಪ್ರಶ್ನೆ? ಮೇಡಮ್, ನಮ್ಗೆ 31 days ಬೇಬಿ ಇದೆ. ರ್ಯಾಷಸ್ ಬಂದಿದ್ಯಾ? ಏನಾದರೂ ಬೇರೆ ಜ್ವರ ಆ ಥರ ಏನಾದರೂ ಇದೆಯಾ? ಜ್ವರ ಏನೂ ಇಲ್ಲ ಅಲ್ಲ? ಓಕೆ. ಮೈ ಪೂರ್ತಿ ಕೆಂಪು ಗುಳ್ಳೆ ಥರ ಆಗಿದೆಯಾ? ಓಕೆ. ಸೊ ಅಗೇನ್ ಇದೂ ಒಂದು ಕಂಡೀಷನ್ನು. ಇದನ್ನು ಇಂಗ್ಲೀಷಲ್ಲಿ ಎರಿದಿಮಾ ಟಾಕ್ಸಿಕಮ್ ಅಂತಾರೆ. ಈ ಥರ 21 ಡೇ ಓಲ್ಡ್, 1 ತಿಂಗಳಿಗಿಂತ ಸಣ್ಣ ಪಾಪುಗೆ ಬರುತ್ತದು. ಅದು ಯೂಶಲಿ 2-3 ಕಾರಣದಿಂದ ಬರುತ್ತೆ. ಒಂದು ಮೋಸ್ಟ್ ಕಾಮನ್ ಏನು ಅಂದರೆ, ಎಲ್ಲ ಮಕ್ಕಳನ್ನೂ ಫೋಟೋಥೆರಪಿಲಿ ಇರ್ತಾರೆ. ಅದೊಂದು ಲೈಟ್ ಥೆರಪಿ ಅಂತ ಇರ್ತದೆ. ಯಾರಿಗೆ ಜಾಂಡಿಸ್ ಇರುತ್ತೋ ಅಥವಾ ಬಿಲಿರುಬಿನ್ ಜಾಸ್ತಿ ಆಗಿರುತ್ತೋ ಅಂಥ ಮಕ್ಕಳಿಗೆ ಈ ರ್ಯಾಷಸ್ ಬರೋದು ಜಾಸ್ತಿ ಕಾಮನ್ನು. ಇಲ್ಲಾಂದರೆ ಇಟ್ಸ್ ಅ ಫಿಸಿಯೋಲಾಜಿಕಲ್ ಚೇಂಜ್. ಫಿಸಿಯೋಲಾಜಿಕಲ್ ಹೆಂಗೆ ಹೇಳೋದು ಅಂದರೆ, ಫಿಸಿಯೋಲಾಜಿಕಲ್ ಬೇರೆ, ಪ್ಯಾಥೋಲಾಜಿಕಲ್ ಬೇರೆ. ಫಿಸಿಯೋಲಾಜಿಕಲ್ ಅಂದರೆ ಇಟ್ಸ್ ಅ ನಾರ್ಮಲ್, ಸಹಜವಾಗಿ ಸೊ ಅದು 1 ತಿಂಗಳಾದ್ಮೇಲೆ ಅದಾಗದೆ ಆ ರ್ಯಾಷಸ್ ಹೊರಟೋಗುತ್ತೆ. ಹಾಗಾಗಿ ಅವರು ಈಗ 1 ತಿಂಗಳಾಗುವ ತನಕ ಅವರು ಸುಮ್ಮನೆ ಇರಬೇಕು. ಅದಾದ ನಂತರವೂ ಇತ್ತು ಅಂತ ಆದಲ್ಲಿ ಮಕ್ಕಳ ತಜ್ಞರಿಗೆ ತೋರಿಸಿ, ಬೇಕು ಅಂತ ಆದಲ್ಲಿ ಮತ್ತೆ ಚರ್ಮರೋಗ ತಜ್ಞರನ್ನ ಅವರು ಕಾಣಬಹುದು. ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀರಿ. ಮಕ್ಕಳಲ್ಲಿ ಇದೆಲ್ಲದರ ಜೊತೆಗೆ, ಇದೆಲ್ಲ ನೀವು ಹೇಳ್ತಾ ಇರೋದು ಹಾಗಾಗಿ ಕಂಡು ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು. ಕೆಲವು ಸಲ ಮಕ್ಕಳ ಚರ್ಮ ತುಂಬ ಡ್ರೈ ಆಗಿರುವಂಥದ್ದು, ಕಿತ್ಕೊಂಡು ಬರುವಂಥದ್ದು ಈ ಥರ ಆಗ್ತಿರುತ್ತೆ. ಅವಾಗ ವೈದ್ಯರ ಬಳಿ ಕರ್ಕೊಂಡು ಹೋದಾಗ ಅವರು ಇದಕ್ಕೆ ಪಾಪುವಿಗೆ ಒಂದು ಸೋರಿಯಾಸಿಸ್ ಅನ್ನುವಂತಹ ರೋಗ ಇದೆ ಅಂತ ಹೇಳ್ತಾರೆ. ಏನು ಹೀಗಾದರೆ ಇದರಲ್ಲಿ ಏನು ಸಮಸ್ಯೆಗಳಾಗುತ್ತೆ? ಸೊ ಈ ನಡುವೆ ಸೋರಿಯಾಸಿಸ್ ಕಡಿಮೆ ವಯಸ್ಸಲ್ಲೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ನಾವು ಅಡಲ್ಟ್ಸಲ್ಲಿ ನೋಡ್ತೀವಿ 20-25 ಇಯರ್ಸ್ ಆದಮೇಲೆ ಬರುತ್ತೆ. ಬಟ್ ಚೈಲ್ಡ್ಹುಡ್ ಸೋರಿಯಾಸಿಸ್ ಅಂದರೆ ತುಂಬ ಕಡಿಮೆ ಏಜಲ್ಲಿ 4 ವರ್ಷ 5 ವರ್ಷದಿಂದ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಸೋರಿಯಾಸಿಸ್ ಏನು ಅಂದರೆ ಆಟೋ ಇಮ್ಯೂನ್ ಕಂಡೀಷನ್. ಆಟೋ ಇಮ್ಯೂನ್ ಅಂದರೆ ನಮ್ಮ ಬಾಡಿ
ನಮ್ಮ ದೇಹದ ಓನ್ ಸೆಲ್ಸ್ ವಿರುದ್ಧನೇ ಮೇಲೇ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತದೆ. ಈ ಅಂದರೆ ಡಯಾಬಿಟೀಸು ಆಟೋ ಇಮ್ಯೂನ್, ಅದು ಪ್ಯಾಂಕ್ರಿಯಸ್ ಮೇಲೆ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಸೋರಿಯಾಸಿಸಲ್ಲಿ ನಮ್ಮ ಚರ್ಮದ ಮೇಲೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮಕ್ಕಳಲ್ಲಿ ಒಂದು ವೆರಿ ಕಾಮನ್ ಸೋರಿಯಾಸಿಸ್ ಯಾವಾಗ ಆಗುತ್ತೆ ಅಂದರೆ ಸೋರ್ ಥ್ರೋಟ್, ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್, ಟಾನ್ಸಿಲ್ ಅಥವಾ ಡೆಂಟಲ್ ಕೇರೀಸ್ ಆಗಿರುತ್ತೆ. ಇದಾದಮೇಲೆ ಅವ್ರಿಗೆ ಸೋರಿಯಾಸಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಜೆನೆಟಿಕ್ ಟೆಂಡೆನ್ಸಿ ಇರಬೇಕು. ಅಂದರೆ ಎಲ್ಲರಿಗೂ ಬರಲ್ಲ ಸೋರಿಯಾಸಿಸ್. ಅವ್ರಿಗೆ ಜೆನೆಟಿಕ್ ಟೆಂಡೆನ್ಸಿ ಇದ್ದರೆ ಅಥವಾ ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಇದ್ದರೆ ಇಂಥ ಮಕ್ಕಳಿಗೆ ಟಾನ್ಸಿಲೈಟಿಸ್ ಅಥವಾ ಡೆಂಟಲ್ ಏನಾದರೂ ಬಾಡಿನಲ್ಲಿ ಇನ್ಫೆಕ್ಷನ್ ಆದರೆ ಅದಾದಮೇಲೆ ಸೋರಿಯಾಸಿಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನೂ ಮಾಡೋಕ್ಕಾಗಲ್ಲ ನಾವು. ಅಂದರೆ ಏನಾದರೂ ಮುಂಚೆ ಅದು ಬರದೇ ಇರಲಿ ಅಂತ ಇಟ್ಸ್ ನಾಟ್ ಎ ಪ್ರಿವೆಂಟಬಲ್ ಕಂಡೀಷನ್. ಬಟ್ ಒಂದ್ಸಲಿ ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಕ್ರೀಮ್ಸ್ ಇದೆ. ಒಂದ್ಸಲಿ ಸೋರಿಯಾಸಿಸ್ ಅಂತ ಕೇಳಿದ್ಮೇಲೆ ಹೆದರ್ಕೊಂಡ್ಬಿಡ್ತಾರೆ, ಇದು ಲೈಫ್ ಲಾಂಗ್ ಕಂಡೀಷನ್ ಆ ಥರ. ಇವಾಗ ಡಯಾಬಿಟೀಸ್ ಕೂಡ ರಿವರ್ಸಬಲ್ ಅಂತ ಹೇಳ್ತಾರೆ, ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್. ಸೊ ಸೋರಿಯಾಸಿಸ್ಸು ಆ ಥರನೇ ಕ್ಯೂರಬಲ್ ಇಲ್ಲ, ಬಟ್ ಪ್ರತಿ ವರ್ಷ ಒಂದೋ ಎರಡು ಮ್ಯಾನೇಜಬಲ್, ಅಪ್ ಟು 99% ಮ್ಯಾನೇಜಬಲ್. ಅಂದ್ರೆ ಸರಿಯಾದ ವೈದ್ಯರ ಬಳಿ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡಿಬೇಕು. ಹಾಗೇನೆ ಅದನ್ನ ಅನುಸರಿಸಬೇಕು. ಅವ್ರು ಏನ್ ಹೇಳ್ತಾರೆ ಅದನ್ನ ಅನುಸರಿಸಬೇಕಾಗುತ್ತೆ. ಹಾಗೆ ಮಾಡಿದ್ರೆ ಖಂಡಿತವಾಗಿ 99% ಜನ ಅದರಿಂದ ಆರಾಮಾಗಿ ಇರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಕರೆ ಮಂಡ್ಯದಿಂದ ಅನಸೂಯ ಅವರದ್ದು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಮ್ಮ ಹೆಸರು ಅನ್ಸಿಯ ಅಂತ, ಮಂಡ್ಯದಿಂದ ಕಾಲ್ ಮಾಡಿರೋದು. ಹೇಳಿ. ನಮ್ಮ ಮಗಳಿಗೆ 13 ವರ್ಷ ವಯಸ್ಸು ಮೇಡಮ್. ಹ್ಮ್ ಮೊದ್ಲೆಲ್ಲ ಸ್ಕಿನ್ ಚೆನ್ನಾಗಿತ್ತು ಅವಳದು. ಇವಾಗ ಫುಲ್ಲು ಡ್ರೈ ತರ, ಬ್ಲಾಕ್ನೆಸ್, ಪಿಂಪಲ್ಸ್ ತರ ಆ ತರ ಎಲ್ಲ ಆಗ್ಬಿಡ್ತು ಮೇಡಮ್. ಕರೆಕ್ಟ್. ಓಕೆ, ಸೊ ಅಗೇನ್ ತುಂಬ ಇಂಪಾರ್ಟೆಂಟ್ ಟಾಪಿಕ್. 13 ವರ್ಷ ಅಂದರೆ 11ರಿಂದ 15 ವರ್ಷ ಈ ಪೀರಿಯಡಲ್ಲಿ ಎಲ್ಲ ಹುಡುಗರಿಗೂ ತುಂಬ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಪ್ಯೂಬರ್ಟಿ ಏನಂತಾರೆ, ಅವ್ರ ಗ್ರೋತ್ ಜಾಸ್ತಿ ಆಗುತ್ತೆ, ಮತ್ತು ಅವ್ರ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಆಯಿಲ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದು ದೊಡ್ಡದಾಗುತ್ತೆ. ಸೊ ಆ್ಯಕ್ನೆ ಈ ಪೀರಿಯಡಲ್ಲಿ ಬರೋದು ತುಂಬಾ ಕಾಮನ್ನು. ಆಮೇಲೆ ಅವ್ರು ಹೇಳ್ದಂಗೆ ಬ್ಲ್ಯಾಕ್ನೆಸ್ ಇಸ್ ಅಗೇನ್, ಎಲ್ಲರೂ ಆ ಕಂಪ್ಲೇಂಟ್ ತೊಗೊಂಡು ಬಂದೇ ಬರ್ತಾರೆ ಬ್ಲ್ಯಾಕ್ನೆಸ್ ಅಂತ. ಸೊ ಬ್ಲ್ಯಾಕ್ನೆಸ್ಗಿಂತ ಆ್ಯಕ್ನೆ ಹೆಂಗೆ ಟ್ರೀಟ್ ಮಾಡೋದು ಅಂತ ಇಂಪಾರ್ಟೆಂಟು. 2 ವಿಷಯ ನಾನು ಏನು ಸ್ಟ್ರೆಸ್ ಮಾಡಬೇಕು ಅಂದರೆ, ಪಿಂಪಲ್ಸ್ ಬಂದಾಗ ಅದನ್ನು ಪ್ರೆಸ್ ಮಾಡೋದು ಅಥವಾ ಅದರಿಂದ ಕೀವ್ ತೆಗೆಯೋದು ಇದು ತುಂಬ ಕಾಮನ್. ಎಲ್ಲ ಮಕ್ಕಳು ಮಾಡ್ಕೊಂಡು ಬಂದೇ ಬರ್ತಾರೆ, ಪ್ರೆಸ್ ಮಾಡ್ಕೊಂಡು ಬರ್ತಾರೆ ಇಮ್ಮಿಡಿಯೇಟಾಗಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕ್ಸ್ ಉಳ್ಕೊಳ್ಳೋದು ಅಥವಾ ಸ್ಕಾರ್ ಆಗೋದು, ಮುಂದೆ 20 ಇಯರ್ಸ್ ಆದಮೇಲೆ ಹಳ್ಳ ಬರೋದು. ಸೊ ಇದೆಲ್ಲ ನೀವು ಅರ್ಲಿ ಏಜಲ್ಲೇ 12-13 ವರ್ಷ ಯಾವಾಗ ಆ್ಯಕ್ನೆ ಆಗುತ್ತಲ್ಲ ಆವಾಗಲೇ ಟ್ರೀಟ್ಮೆಂಟ್ ತೊಗೊಂಡು ಕೇರ್ ತೊಗೊಂಡ್ರೆ ಮುಂದೆ ನಿಮಗೆ ಸ್ಕಾರಿಂಗು ಮತ್ತು ಪಿಗ್ಮೆಂಟೇಷನ್ ಆಗಲ್ಲ. ಯಾಕೆಂದರೆ ಒಂದ್ಸಲಿ ಅದು ಹಳ್ಳ ಬಂದುಬಿಟ್ರೆ ಅದನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಕ್ರೀಮ್ಸ್ ಬರಲ್ಲ, ಅದಕ್ಕೆ ಲೇಸರ್ಸ್, ಕೆಮಿಕಲ್ ಪೀಲ್ಸ್, ಬೇರೆ ಥರ ಪ್ರೊಸೀಜರ್ಸ್ ಇರುತ್ತೆ. ಆ್ಯಕ್ನೆ ಸ್ಕಾರ್ಸ್ ಅಂತಾರಲ್ಲ. ಸೊ ಈ 12-13 ವರ್ಷ ವಯಸ್ಸು ಮಕ್ಕಳಿಗೆ ಕೌನ್ಸಿಲ್ ಮಾಡೋದು, ಲೈಕ್ ನಿಮ್ಗೆ ಆ್ಯಕ್ನೆ ಬಂದಾಗ ಏನು ಮಾಡಬೇಕು, ಯಾವ ಕ್ರೀಮ್ ಹಚ್ಚಬೇಕು, ಏನು ಮಾಡಬಾರ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಹೇಳಿದ್ರಲ್ಲ, ಈ ಮೊಡವೆಗಳು ಬಂದಾಗ ಯೌವನದ ಮೊಡವೆ ಅಂತ ಹೇಳ್ತಾರೆ. ಆದರೆ ಅನುಭವಿಸಿದವರಿಗೆ ಗೊತ್ತು ಅದು ಎಷ್ಟು ರೀತಿಯ ತೊಂದರೆಯನ್ನು ಕೊಡುತ್ತೆ, ಆತ್ಮವಿಶ್ವಾಸವನ್ನೇ ಅದು ಕುಗ್ಗಿಸ್ಬಿಡುತ್ತೆ ಅಂತೇಳಿ. ಅದು ಬಂದಾಗ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ತೀನಿ. ಇನ್ನೊಂದು ಕರೆಯನ್ನು ತೆಗೆದುಕೊಂಡು ಇಲ್ಲಿಂದ ಜಯೇಂದ್ರಪ್ಪ ಅವರು ಕರೆ ಮಾಡಿ ಕಾಯ್ತಾ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಜಯೇಂದ್ರಪ್ಪ ಅವರೇ, ಪ್ರಶ್ನೆಯನ್ನು ಕೇಳಿ. ಹಲೋ, ನಮ್ಮ ಮೊಮ್ಮಗ್ಗೆ ಕಾಸ್ಟಿಗೆ ಸಣ್ಣ ಸಣ್ಣ ಗುಡ್ಲಿದ್ದೇ ಇರ್ತಾವ. ಇನ್ನು ಹತ್ರ ಹೋದ್ರ ಇನ್ನೂ ಒಂದು ಪ್ರಾಬಲ್ಯ ತೋರ ಕೈತ ಅನ್ಯಾಯ ಹೇಳ್ತಾರ. ಸಣ್ಣ ಸಣ್ಣ ಗುಳ್ಳೆ ನಿಮ್ಮ ಮೊಮ್ಮಗಳಿಗ? ಮೊಮ್ಮಗಂಗೆ ಎಲ್ಲಿ? ಮುಖದಲ್ಲ? ಕಾಲ್ ಮೇಲೆ, ಪಾದದಲ್ಲಿ. ಹಾ, ಸರಿ. ಸ್ಕಿನ್ ಡಾಕ್ಟರ್ ಏನಂತ ಹೇಳಿದ್ರು? ಸ್ಕಿನ್ ಡಾಕ್ಟರ್ ಸುಮಾರು ಏನಂತ ಹೇಳಿದ್ರು? 15 ವರ್ಷ ವಯಸ್ಸಾಗಬಿಟ್ಟನು ಅವ್ರಿಗೆ ಸಾಮಾನ್ಯ ಹಿಂಗೆ ಆಗ್ತಿರ್ತದೆ. ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಹಿಂಗೆ ಆಗುತ್ತೆ. ಓಕೆ. ಸೊ ಅವ್ರು ಡಿಸ್ಕ್ರೈಬ್ ಮಾಡ್ತಿರಂಗೆ, ಆಮೇಲೆ ಸ್ಕಿನ್ ಡಾಕ್ಟ್ರ್ ಏನು ಅಡ್ವೈಸ್ ಮಾಡ್ತಿದ್ದಾರೆ ಅದ್ರ ಪ್ರಕಾರ ಇದು ಅಗೇನ್ ಡ್ರೈ ಸ್ಕಿನ್ನ
ದ ನೆಕ್ಸ್ಟ್ ಸ್ಟೇಜ್ ಡ್ರೈ ಸ್ಕಿನ್ ಟ್ರೀಟ್ ಮಾಡಲಿಲ್ಲ ಅಂದರೆ ಅದ್ರ ಮುಂದಿನ ಸ್ಟೇಜ್ ಇಟ್ ಇಸ್ ಕಾಲ್ಡ್ ಅಟೋಪಿಕ್ ಡರ್ಮಟೈಟಿಸ್ ಅಂತಾರೆ. ಸೊ ಈ ಅಟೋಪಿಕ್ ಡರ್ಮಟೈಟಿಸ್ ಅಂತ ಕಾಯಿಲೆಯಲ್ಲಿ ಇವ್ರು ಹೇಳ್ತಿರಂಗೆ ಕಾಲ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಆಗೋದು, ಆಮೇಲೆ ಸೊಳ್ಳೆ ಕಚ್ಚಿದ್ರೆ ಅದರಿಂದ ಮಾರ್ಕ್ಸ್ ಉಳ್ಕೊಳ್ಳೋದು, ಇದೆಲ್ಲ ಡ್ರೈ ಸ್ಕಿನ್ ಪ್ರಾಬ್ಲಮ್. ಮತ್ತು ಅವ್ರು ಸ್ಕಿನ್ ಡಾಕ್ಟ್ರಿಗೆ ತೋರಿಸಿ ಅವ್ರು ಅದು ಅಡ್ವೈಸ್ ಮಾಡಿದ್ದಾರೆ ಅಂದರೆ ಅಗೇನ್ ಇದರಲ್ಲಿ ಮಾಯಿಶ್ಚರೈಸರ್, ದಟ್ ಈಸ್ ದ ಓನ್ಲಿ ಥಿಂಗ್. ಸರಿ, ಮೊಡವೆಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ನೀವು ಹೇಳಿದ್ರಿ ಮೊಡವೆಗಳನ್ನ ಮುಟ್ಟಬಾರ್ದು, ಅದನ್ನ ಹೀಗೆ ಒಡೆಯುವಂಥದ್ದು, ಅದು ತುಂಬಾ ಜನ ಮಾಡ್ತಿರ್ತಾರೆ. ಒಂಥರ ಕಿರಿಕಿರಿಯನ್ನ ಉಂಟು ಮಾಡೋದಕ್ಕೇನೋ ಸದಾ ಅದನ್ನ ಬೆರಳಲ್ಲಿ ಮುಟ್ಕೊಳ್ಳೋದು, ಅದು ದೊಡ್ಡದಾಯ್ತು ಅಂತ ನೋಡೋದು, ಆಮೇಲೆ ಕನ್ನಡಿ ಮುಂದೆ ನಿಂತು ಅದನ್ನ ಒತ್ತೋದು, ಇದು ಎಲ್ಲರೂ ಮಾಡಿರುವಂತದ್ದು, ಮಾಡ್ತಾ ಇರುವಂತಹ ಕೆಲಸ. ಆದ್ರೆ ಮೊಡವೆಗಳು ಆದಾಗ ಅದು ಮತ್ತಷ್ಟು ಹೆಚ್ಚಾಗದಂತೆ, ನೀವು ಹೇಳಿದಾಗೆ ಕಲೆಗಳು ಉಳಿಯದಂತೆ ಏನನ್ನ ಮಾಡಬಹುದು? ಕರೆಕ್ಟ್. ಸೊ ಇದಕ್ಕೆ ಮೊಡವೆಗಳು ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಸೊ ಅದನ್ನು ನಾವು ಮೈಲ್ಡ್, ಮಾಡ್ರೇಟ್ ಅಥವಾ ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್ ಅಂದರೆ ಬರೀ ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರೋದಲ್ಲ, ಅದನ್ನು ಮೈಲ್ಡ್ ಆ್ಯಕ್ನೆ ಅಂತೀವಿ. ಅದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಬೇಡ, ಅದಕ್ಕೆ ಕರೆಕ್ಟಾಗಿರೋ ಫೇಸ್ ವಾಶ್ ಮತ್ತು ಮಾಯಿಶ್ಚರೈಸರ್ ಆಮೇಲೆ ಕ್ರೀಮ್ ಯೂಸ್ ಮಾಡಿದ್ರೆ ಅಷ್ಟು ಸಾಕು, ಅದರಲ್ಲಿ ವಾಸಿ ಆಗುತ್ತೆ. ಬಟ್ ಯೂಶಲಿ ಪೇಷಂಟ್ಸ್ ಹೆಂಗೆ ಇರ್ತಾರೆ ಅಂದರೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು 2 ದಿವಸದಿಂದ ಹಚ್ತಾ ಇದ್ದೀನಿ, ಇನ್ನೂ ಕಡಿಮೆ ಆಗಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಎನಿ ಸ್ಕಿನ್ ಕೇರಲ್ಲಿ ಅಟ್ಲೀಸ್ಟ್ ನೀವು 4 ರಿಂದ 5 ವಾರ ಯೂಸ್ ಮಾಡಬೇಕು ಪ್ರಾಡಕ್ಟ್ಸ್ನ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಕ್ಕೆ. ಮತ್ತು ಈ ಮಾಡ್ರೇಟ್ ಮತ್ತು ಸಿವಿಯರ್ ಆ್ಯಕ್ನೆ ಅಥವಾ ಮೊಡವೆನಲ್ಲಿ ಯೂಶಲಿ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಓರಲ್ ಏನಾದರೂ ಟ್ಯಾಬ್ಲೆಟ್ ಫಾರ್ಮ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಲಾಂಗ್ ವಿತ್ ಇದು ಫೇಸ್ ವಾಶ್, ಮಾಯಿಶ್ಚರೈಸರ್, ಕ್ರೀಮ್, ಬೇಸಿಕ್ ಸ್ಕಿನ್ ಕೇರ್ ರೆಜಿಮ್ ಏನಿರುತ್ತೋ ಅದ್ರ ಜೊತೆ ಡಿಫ್ರೆಂಟ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀವಿ. ಸೊ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಮುಂದೆ ಪಿಗ್ಮೆಂಟೇಷನ್ ಅಥವಾ ಬ್ಲ್ಯಾಕ್ ಕಲೆಗಳು ಹೆಂಗೆ ಪ್ರಿವೆಂಟ್ ಮಾಡೋದು ಅಂದರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ತುಂಬ ದಪ್ಪ ಆದಂಗೆ ಪಸ್ಸು ಅಥವಾ ಇನ್ನು ನಾಡ್ಯೂಲ್ಸ್ ಅಂತೀವಿ, ಅಂದರೆ ತುಂಬ ದಪ್ಪ ಆ್ಯಕ್ನೆ. ಸೊ ಇದೆಲ್ಲ ಮುಂದೆ ಹೋಗಿ ಕಲೆ ಉಳ್ಕೊಳ್ಳೋ ಜಾಸ್ತಿ ಚಾನ್ಸಸ್. ಸೊ ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ತುಂಬ ಚರ್ಮದ ಆರೈಕೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಮತ್ತಷ್ಟು ನಿಮ್ಮ ಜೊತೆ ಮಾತುಕತೆಯನ್ನು ನಡೆಸ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಈಗೊಂದು ಚಿಕ್ಕ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ, ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ ಮತ್ತು ಏನೇ ಇರಲಿ, ಯಾವುದೇ ಮಾಡಿದ್ರು ಭಾಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ಡಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಅಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿದ್ದ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರನ್ನು ಡ್ಯಾಮೇಜ್ ಮಾಡೋ ಅಧಿಕಾರ ನಮಗೆ ಇಲ್ಲ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡಿದ್ರು. ಸ್ಟೇಟಲ್ಲಿ ಒಂದು 13 ಟೈಮ್ಸ್ ಬಿಲಿಯರ್ಡ್ಸಲ್ಲಿ 4 ಟೈಮ್ಸ್ ಸ್ನೂಕರಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗೋಬಿ ವೀರಣ್ಣ ಕಂಪನಿ ತೀರ್ಥಹಳ್ಳಿಗೆ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದರೆ ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾಳೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ
ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವೀಕ್ಷಕರೇ, ವೈದ್ಯರ ಮಾತು ನೇರ ಪ್ರಸಾರದ ಫೋನಿನ್ ಕಾರ್ಯಕ್ರಮವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಬೆಂಗಳೂರಿನಿಂದ ಚನ್ನಶ್ರೀ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಪ್ರಶ್ನೆ ಏನಂತ ಕೇಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ. ಮ್ಯಾಮ್, ನಮ್ಮ ಮಗನಿಗೆ 5 years, ಅವನಿಗೆ 1 year ಇಂದ ವೈಟ್ ಹೇರ್ಸ್ ಬರ್ತಾ ಇದೆ. ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಹತ್ರ ಕೇಳಿದ್ವಿ, ಅವರು ಅದೇ ಮೊಳಕೆ ಕಾಳು, ಸೋಯಾ ಈ ತರ ಕೊಡಿ ಅಂದ್ರು. ಬಟ್ ಅವ್ನಿಗೆ ಆ ತರ ಕೊಟ್ರೆ ತಿನ್ನೋದೇ ಇಲ್ಲ ಮ್ಯಾಮ್. ಹೌದಲ್ಲಮ್ಮ, ನೀವು ಹೇಳ್ತಿರೋದು ಸರಿಯಾಗಿದೆ, ಕೇಳೋಣ. ಸೊ ಇವರು ಅಗೇನ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ನ ಕೇಳಿದ್ರು. ಸೊ ಗ್ರೇಯಿಂಗ್ ಯಾವಾಗ 18 ವರ್ಷದಿಂದ ಕೆಳಗಡೆ ಗ್ರೇಯಿಂಗ್ ಆಗುತ್ತೋ ಅದನ್ನ ಪ್ರೀಮೆಚೂರ್ ಗ್ರೇಯಿಂಗ್ ಅಂತೀವಿ. ಸೊ ಅರೌಂಡ್ 20-25 ಆದಮೇಲೆ ಆಗ ಗ್ರೇಯಿಂಗ್ನ ನಾವು ಏನೂ ಮಾಡೋಕ್ಕಾಗಲ್ಲ. ಬಟ್ ಪ್ರೀಮೆಚೂರ್ ಗ್ರೇಯಿಂಗ್ ಅನ್ನೋದಿದೆಯಲ್ಲ, ಅದನ್ನು ಡೆಫಿನೆಟ್ಲಿ ಟ್ರೀಟ್ ಮಾಡ್ಬೋದು. ಸೊ ಯೂಶಲಿ ಇಂಡಿಯನ್ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಕಾಸ್ ಏನಕ್ಕಾಗುತ್ತೆ ಅಂದರೆ ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗುತ್ತೆ. ಅವ್ರು ಡಾಕ್ಟರ್ ಹೇಳಿದ ಅಡ್ವೈಸ್ ಖಂಡಿತ ನಿಜ, ಮೊಳಕೆ ಕಾಳು ಕೊಡೋದು ಅಂತ. ಬಟ್ ಇದಕ್ಕೆ ಟ್ಯಾಬ್ಲೆಟ್ಸು ಬರುತ್ತೆ ಮತ್ತು ಸೀರಮ್ಮು ಬರುತ್ತೆ. ಆಮೇಲೆ ಯೂಶಲಿ ನಾನು ಫಸ್ಟು ಅವ್ರಿಗೆ ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ. ಕ್ಯಾಲ್ಶಿಯಮ್ ಬ್ಲಡ್ ಟೆಸ್ಟು ಮತ್ತು ವಿಟಮಿನ್ ಡಿ, B12 ಇದೆಲ್ಲ ಬ್ಲಡ್ಡಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂಶ ಇರುತ್ತೆ ಅಂತ. ಅದ್ರ ಪ್ರಕಾರ ಬರೀ ಡಯಟಲ್ಲಿ ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅಥವಾ ತುಂಬ ಕಡಿಮೆ ಇದ್ದರೆ ಟ್ಯಾಬ್ಲೆಟ್ಸ್ ಕೊಡಬೇಕಾಗತ್ತೆ. ಸೊ ಈ ಪ್ರೀಮೆಚೂರ್ ಗ್ರೇಯಿಂಗ್ ಎಸ್ಪೆಷಲಿ ಅವ್ರ ಮಗು 5 ವರ್ಷ ಮಗುನಲ್ಲಿ ಇಟ್ಸ್ ಡೆಫಿನೆಟ್ಲಿ ಟ್ರೀಟಬಲ್. ಹಾಗಾಗಿ ಅವರು ಈಗ ಮೊಳಕೆ ಕಾಳು ಹೆಂಗೆ ತಿನ್ಸೋದು ಅಂತ ಅವರ ಚಿಂತೆ, ಅದಕ್ಕೊಂದು ವಿಧಾನವನ್ನು ಹುಡ್ಕೊಳ್ಬೇಕು. ಹಾಗೇನೆ ಅಸಾಧ್ಯವಾಗದೇ ಇದ್ದಲ್ಲಿ ಬೇರೆ ರೀತಿಯಲ್ಲಿ ನೀವು ಹೇಳಿದ್ರಿ ಸಿರಪ್ಗಳು ಅಥವಾ ಮಾತ್ರೆಗಳು ಈ ಥರದನ್ನ ಏನಾದರೂ ಮಾಡಿ ಖಂಡಿತವಾಗಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ. ಮಕ್ಕಳಲ್ಲಿ ಕಂಡು ಬರುವಂತಹ ಚರ್ಮದ ಸಾಮಾನ್ಯ ಸೋಂಕುಗಳು ಅಂದರೆ ಇನ್ಫೆಕ್ಷನ್ಸ್ ಅಂತ ಏನು ಕರೀತಾರೆ, ಸ್ಕಿನ್ ಇನ್ಫೆಕ್ಷನ್ಸು ಯಾವ್ದ್ಯಾವುದು? ಎಸ್. ಸೊ ಇವಾಗ ಮೋಸ್ಟ್ ಕಾಮನ್ ಈ ನಡುವೆ ಯಾವ್ದು ಕಂಡು ಬರ್ತಿದೆ ಅಂದರೆ ವೈರಲ್ ಇನ್ಫೆಕ್ಷನ್ಸು. ಸೊ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇರ್ಬೋದು, ವೈರಲ್ ಇರ್ಬೋದು, ಅಥವಾ ಪ್ಯಾರಾಸೈಟ್ ಇರ್ಬೋದು. ಸೊ ಇವಾಗ ಯಾವಾಗ ಸೀಸನ್ ಚೇಂಜ್ ಆಗ್ತಿದೆ ಅಂದರೆ ಸಮ್ಮರಿಂದ ವಿಂಟರ್ ಯಾವಾಗ ಸೀಸನ್ ಚೇಂಜ್ ಆಗುತ್ತಲ್ಲ, ಅವಾಗ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ 2 ವೈರಲ್ ಇನ್ಫೆಕ್ಷನ್ಸ್ ಬಗ್ಗೆ ಐ ವಾಂಟ್ ಟು ಟೆಲ್. ಒನ್ ಇಸ್ ಚಿಕನ್ ಪಾಕ್ಸ್. ಚಿಕನ್ ಪಾಕ್ಸ್ ಯೂಶಲಿ 15 ವರ್ಷ 15 ಇಯರ್ಸ್ ಮೇಲಿರೋ ಮಕ್ಕಳಿಗೆ ಜಾಸ್ತಿ ಕಂಡು ಬರ್ತಿದೆ. ಯಾಕೆಂದರೆ ಸಣ್ಣ ಮಕ್ಕಳಲ್ಲಿ ಚಿಕನ್ ಪಾಕ್ಸ್ ಬರ್ತಿಲ್ಲ. ಯಾಕೆ ಅಂದರೆ 2010 ಆದಮೇಲೆ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ಸ್ ಇರುತ್ತೆ. ನಾವೆಲ್ಲ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ಸ್ ತೊಗೊಂಡಿರಲಿಲ್ಲ. ಬಟ್ ಇನ್ನೂ ಅದು ಸರ್ಕಾರದ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಬಂದಿಲ್ಲ. ಇಟ್ಸ್ ನಾಟ್ ಅ ಕಂಪಲ್ಸರಿ ವ್ಯಾಕ್ಸಿನ್, ಆಪ್ಷನಲ್ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಕೊಡೋ ವ್ಯಾಕ್ಸಿನು. ಸೊ ವ್ಯಾಕ್ಸಿನ್ ಕೊಟ್ಟಿರೋ ಮಕ್ಕಳಿಗೆ ಬರಲ್ಲ ಚಿಕನ್ ಪಾಕ್ಸು. ವ್ಯಾಕ್ಸಿನ್ ತೊಗೊಳ್ದೇ ಇರೋ ಮಕ್ಕಳಿಗೆ ಈ ವಿಂಟರಲ್ಲಿ ಜಾಸ್ತಿ ಚಿಕನ್ ಪಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಅಗೇನ್ ಕೆರ್ಕೊಳ್ಳೋದು, ಕಿತ್ಕೊಳ್ಳೋದು. ಚಿಕನ್ ಪಾಕ್ಸ್ ಸ್ಕಾರ್ಸ್ ಒಂದ್ಸಲಿ ಬಂದಮೇಲೆ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಸೊ ಅದನ್ನು ಕೌನ್ಸಿಲ್ ಮಾಡಬೇಕು ಅವ್ರಿಗೆ. ಕೆರ್ಕೋಬೇಡಿ, ಕಿತ್ಕೋಬೇಡಿ, ಕಡಲೆ ಹಿಟ್ಟು ಹಚ್ಚಬೇಡಿ, ಬೇವಿನ ಸೊಪ್ಪಲ್ಲಿ ಉಜ್ಜೋದು ಅದೆಲ್ಲ ಮಾಡೋದು ಅವಾಯ್ಡ್ ಮಾಡಬೇಕು. ಸೊ ರೆಸ್ಟು, ಎನಿ ವೈರಲ್ ಫೀವರ್, ನಾವು ಕೋವಿಡ್ ಬಂದಾಗ ಹೆಂಗೆ ಟ್ರೀಟ್ಮೆಂಟ್ ತೊಗೊಂಡ್ವಿ, ರೆಸ್ಟ್ ತೊಗೊಂಡ್ವಿ, ಪ್ಯಾರಾಸಿಟಮಾಲ್ ತೊಗೊಂಡ್ವಿ, ನೀರು ಕುಡಿದ್ವಿ. ಸೊ ದಟ್ ಇಸ್ ದ ಸೇಮ್. ಚಿಕ್ಕ ಮಕ್ಕಳಲ್ಲಿ ಚಿಕನ್ ಪಾಕ್ಸ್ಗೆ ಬೇರೆ ಯಾವುದು ಮಾತ್ರೆ ಬೇಕಾಗಿಲ್ಲ. ಫೀವರ್ ಏನು ಟ್ರೀಟ್ ಮಾಡಬೇಕು, ರೆಸ್ಟ್ ತೊಗೋಬೇಕು, ನೀರು ಕುಡಿಯೋದು. ಮುಂದಿನ ಕರೆ ದಾವಣಗೆರೆಯಿಂದ ಮಂಜಪ್ಪ ಅವರದ್ದು. ಹಲೋ ಮಂಜಪ್ಪ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಬೇಕು ನೀವು. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಕಾಮನ್ ಆಗಿ ಮಕ್ಕಳಲ್ಲಿ ವೈಟ್ ಪ್ಯಾಟರ್ನ್ಸ್ ಆಗುತ್ತೆ. ಅದಕ್ಕೆ ನಾವು ಮಕ್ಕಳ ಡಾಕ್ಟರ್ ಯಾರ ಕಡೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ವರ್ಷಾಗಿದೆ ಡಿವರ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದು ಹಾಕ್ಲೇಬೇಕಾ, ಡಿವರ್ ಮಾಡ್ಲೇಬೇಕಾ? ಎಸ್. ಸೊ ಕೊಡ್ಬೇಕಾ? ಒಂದು ಎರಡನೇದು ವೈಟ್ ಪ್ಯಾಟರ್ನ್ಸ್ ಆಗುತ್ತೆ. ಎರಡನೇ ಕ್ವಶನ್ ವೈಟ್ ಪ್ಯಾಟರ್ನ್ ಅಂದ್ರೆ ಇವರು ಅದು ವಿಟಿಲಿಗೋ ಅಂತಾನು ಹೇಳ್ತಿರ್ತಾರೆ. ವಿಟಿಲಿಗೋನು ಇದಕ್ಕೂ ಏನೋ ಸಂಬಂಧ? ಎರಡು ಪ್ರಶ್ನೆ ಕೇಳಿದ್ದಾರೆ. ಕರೆಕ್ಟ್ ಕರೆಕ್ಟ್. ಸೊ ಅಗೇನ್ ಎಲ್ಲ ವೈಟ್ ಪ್ಯಾಚಸ್ಸು ವಿಟಿಲಿಗೋ ಅಲ್ಲ. ಸೊ ನೀವು ಜನರಲ್ ಡಾಕ್ಟರ್ ಹತ್ರ ಅಥವಾ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋದರೆ ಅಂದರೆ ಮತ್ತು ಜನರಲ್ ಪಬ್ಲಿಕ್ಕಿಗೂ ಏನು ಒಪಿನಿಯನ್ ಅಂದರೆ ವೈಟ್ ಪ್ಯಾಚ್ ನೋಡಿದ ತಕ್ಷಣ ವಿಟಿಲಿಗೋ ಅಂತ. ಬಟ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ತುಂಬ ಟೆಸ್ಟ್ಸ್ ಇರುತ್ತೆ. ನಾವು ಒಂದು ಸ್ಪೆಷಲ್ ಒಂದು ಲೈಟಲ್ಲಿ ನೋಡ್ತೀವಿ, ಒಂದು ಲ್ಯಾಂಪಲ್ಲಿ ನೋಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ನಮ್ಮ ಹತ್ರ ಒಂದು ಮೈಕ್ರೋಸ್ಕೋಪ್ ಇರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಚರ್ಮ ಕ್ಲೋಸ್ ಆಗಿ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದು ವೈಟ್ ಪ್ಯಾಚಾ ಅಥವಾ ಅಲ್ವಾ ಅಂತ. ಆಮೇಲೆ ಇವ್ರು ಏನು ಹೇಳ್ತಿದ್ದಾರೆ, ಮುಖದ ಮೇಲೆ ವೈಟ್ ಪ್ಯಾಚ್
ಪ್ಯಾಚಸ್ ಬರೋದು, ಡಿವರ್ಮಿಂಗ್ ಅಂತಲ್ಲ, ಅದಕ್ಕೆ ಆ ಕಂಡೀಷನ್ ಹೆಸರು ಪಿಟೀರಿಯಾಸಿಸ್ ಆಲ್ಬಾ ಅಂತ. ಅಗೇನ್ ಅದು ಡ್ರೈ ಸ್ಕಿನ್ನಿಂದ ಆಗೋದು. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಡಿವರ್ಮಿಂಗ್. ಎಲ್ಲ ಮಕ್ಕಳು ಡಾಕ್ಟ್ರು ವೈಟ್ ಪ್ಯಾಚ್ ಮುಖದ ಮೇಲೆ ನೋಡಿದ ತಕ್ಷಣ ಡಿವರ್ಮಿಂಗ್ ಮಾತ್ರೆ ಕೊಡ್ತಾರೆ. ಡಿವರ್ಮಿಂಗ್ ಮಾತ್ರೆ ತೊಗೊಳ್ಳೋದು ಮುಖ್ಯ ಆ್ಯಂಡ್ ಇಂಪಾರ್ಟೆಂಟ್, ಬಟ್ ಈ ಸ್ಕಿನ್ ಪ್ರಾಬ್ಲಮ್ಗೆ ರಿಲೇಟೆಡ್ ಅಲ್ಲ. ಅದಕ್ಕೆ ಅಗೇನ್ ಮಾಯಿಶ್ಚರೈಸರ್, ಆಮೇಲೆ ಅದಕ್ಕೆ ಪರ್ಟಿಕ್ಯುಲರ್ಲಾಗಿ ಟ್ರೀಟ್ ಮಾಡೋಕ್ಕೆ ಇನ್ನೊಂದು ಕ್ರೀಮ್ ಬರುತ್ತೆ. ಬಟ್ ಅದು ಮತ್ತೆ ತೊನ್ನು ಅಥವಾ ವಿಟಿಲಿಗೋ ಇಟ್ಸ್ ನಾಟ್ ರಿಲೇಟೆಡ್ ಟು ದಟ್. ಈ ಮಕ್ಕಳಲ್ಲಿ ಕೆಲವು ಸಲ ಪೇಸ್ಟ್ ಬದಲಾದ್ರೂ ಆ ಥರ ಬಿಳಿದ್ ಬರುತ್ತೆ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಇದೆ, ಬಟ್ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದಕ್ಕೆ ಬೇರೆದೇ ಆದಂತಹ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ಕರೆಕ್ಟ್. ಯೂಶಲಿ ಫಸ್ಟ್ ಬರೀ ಮಾಯಿಶ್ಚರೈಸರ್ ಟ್ರೈ ಮಾಡ್ತೀವಿ, ಅದರಲ್ಲಿ ವಾಸಿ ಆಗಲಿಲ್ಲ ಅಂದರೆ ಬೇರೆ ಕ್ರೀಮ್ಸ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿಯೂ ಕೂಡ ಈ ಒಬೇಸಿಟಿ ಅಂದರೆ ಅಧಿಕ ತೂಕ ಅಥವಾ ಸ್ಥೂಲತೆ ಅಥವಾ ಬೊಜ್ಜು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಈ ಬೊಜ್ಜು ಅನ್ನುವಂಥದ್ದು ತಲೆಯಿಂದ ಕಾಲಿನ ತನಕ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ. ಚರ್ಮದ ಮೇಲೂ ಅದು ಪರಿಣಾಮ ಬೀರುತ್ತಾ? ಹೌದು, ಖಂಡಿತ. ಸೊ ಇವಾಗ ಎಷ್ಟೊಂದು ಜನ ಸ್ಕೂಲ್ ಮಕ್ಕಳು, ಎಸ್ಪೆಷಲಿ ಹುಡುಗರು 5th ಹೈಸ್ಕೂಲ್ ಮಿಡಲ್ ಸ್ಕೂಲಲ್ಲಿ ಇರೋರು, ನೀವು ನೋಡಿರ್ಬೋದು ಕತ್ ಹತ್ರ ತುಂಬ ಬ್ಲ್ಯಾಕ್ ಥಿಕ್ ಡಾರ್ಕ್ ನೆಕ್. ಸೊ ಅದನ್ನ ತಂದೆ ತಾಯಿಗಳು ಎಸ್ಪೆಷಲಿ ತಾಯಿಯವರು ಉಜ್ಜಕ್ಕೆ ಟ್ರೈ ಮಾಡ್ತಾರೆ, ಅದನ್ನ ನಾರಲ್ಲಿ ಕಲ್ಲಲ್ಲೆಲ್ಲ ಉಜ್ಜಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಕಂಡೀಷನನ್ನು ಅಕ್ಯಾಂಥೋಸಿಸ್ ಅಂತೀವಿ. ಡಾರ್ಕ್ ನೆಕ್, ಡಾರ್ಕ್ ಅಂಡರ್ ಆರ್ಮ್ಸ್ ಇರುತ್ತೆ. ಸೊ ಇವೆಲ್ಲ ಒಬೇಸಿಟಿ ಚೇಂಜಸ್ಸು. ಆಮೇಲೆ ಇವಾಗ ಸಣ್ಣ ಮಕ್ಕಳಿಗೇನೆ ಸ್ಕಿನ್ ಟ್ಯಾಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯೂಶಲಿ ದೊಡ್ಡವ್ರಿಗೆ 40 years ಆದಮೇಲೆ ಎಕ್ಸ್ಟ್ರಾ ಸ್ಕಿನ್ ಗ್ರೋತ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಇವಾಗ ಎಷ್ಟೊಂದು ಮಕ್ಕಳಲ್ಲೇ ನೋಡ್ತಾ ಇದ್ದೀನಿ. ಸೊ ಅಗೇನ್ ಇದೆಲ್ಲ ಒಬೇಸಿಟಿಯಿಂದ. ಆಮೇಲೆ ಫಂಗಲ್ ಇನ್ಫೆಕ್ಷನ್ ಆಗೋದು ತುಂಬ ಕಾಮನ್, ಎಸ್ಪೆಷಲಿ ಸ್ಪೋರ್ಟ್ಸ್ ಆಡೋ ಅಂಥ ಮಕ್ಕಳಲ್ಲಿ, ಸ್ವಲ್ಪ ದಪ್ಪ ಇರೋರಿಗೆ ತೊಡೆ ಸಂದಿನಲ್ಲಿ, ಅಂಡರ್ ಆರ್ಮ್ಸಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕಾಮನ್ ಇರುತ್ತೆ. ಸೊ ಇದೆಲ್ಲ ಒಬೇಸಿಟಿ ರಿಲೇಟೆಡ್. ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟ್ ಇದ್ರೂ ವೆಯ್ಟ್ ಲಾಸ್, ನಾನು ಎಲ್ಲ ಮಕ್ಕಳಿಗೂ ವೆಯ್ಟ್ ಲಾಸ್ ಮಾಡೋ ತನಕ ಇದು ಹೋಗಲ್ಲ ಅಂತ ದಟ್ ಇಸ್ ವಾಟ್ ಐ ಅಡ್ವೈಸ್. ಅಂದರೆ ಎತ್ತರಕ್ಕೆ, ವಯಸ್ಸಿಗೆ, ಚಟುವಟಿಕೆಗೆ ತಕ್ಕದಾಗಿ ಅವ್ರ ತೂಕ ಇರಬೇಕು. ಅದನ್ನ ಮೊದಲು ಸರಿ ಮಾಡಿಕೊಂಡ ನಂತರ ಇದೆಲ್ಲ ಬೇರೆ ಚಿಕಿತ್ಸೆಗಳು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಹಾಗಾಗಿ ಬೊಜ್ಜು ಚರ್ಮದ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ, ಖಂಡಿತವಾಗಿ. ಈಗ ಮಕ್ಕಳು ಅಂದ ತಕ್ಷಣ ಈಗಾಗಲೇ ನಾವು ಹೇಳಾಯಿತು, ಏನಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ, ಶಾಲೆಗೆ ಹೋಗ್ತಾರೆ, ಬಿಸಿಲಿನಲ್ಲಿ ಹೊರಗಡೆ ವಾತಾವರಣದಲ್ಲಿ ಕೆಲಸವನ್ನು ಅಂದರೆ ಅವರ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ದಿನವೂ ಅನುಸರಿಸಬಹುದಾದಂತಹ ಒಂದು ಸ್ಕಿನ್ ಕೇರ್ ರೆಜಿಮ್ ಏನಿರುತ್ತೆ? ಸೊ ಡಿಫ್ರೆಂಟ್ ಏಜ್ ಗ್ರೂಪ್ಸ್ಗೆ ಡಿಫ್ರೆಂಟ್. ಯೂಶಲಿ 10 ವರ್ಷ ಆದಮೇಲೆ ಅವ್ರಿಗೆ ತಂತಾನಾಗೆ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ ಬಂದಾಗ ಫೇಸ್ ವಾಶ್ ನಾನು ಯೂಶಲಿ ಅಡ್ವೈಸ್ ಮಾಡ್ತೇನೆ. ಮೈಲ್ಡ್ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಇವು 3 ಬೇಸಿಕ್ ಇದ್ರೆ ಸಾಕು. 10 ವರ್ಷದಿಂದ ಕಡಿಮೆ ಇರೋ ಮಕ್ಕಳಿಗೆ ಯಾವುದೇ ಥರ ಸ್ಕಿನ್ ಕೇರ್ ಬೇಕಾಗಿಲ್ಲ. ಸೋಪ್ ಮತ್ತು ಮಾಯಿಶ್ಚರೈಸರ್ ಸಾಕು. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಚರ್ಮದ ಆರೈಕೆ ಕುರಿತಾಗಿ, ಸ್ವಚ್ಛತೆ ಕುರಿತಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ? ಸೊ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಾನು ಏನು ಕೊಡಬೇಕು ಅಂದರೆ, ಅವ್ರು ಹೇಳ್ದಂಗೆ ಕಲರ್ ಬಗ್ಗೆ ಪ್ಲೀಸ್ ಯೋಚನೆ ಮಾಡಿಬಿಡಿ. ಯಾಕೆಂದರೆ ಆ್ಯಸ್ ಎ ಸ್ಕಿನ್ ಡಾಕ್ಟರ್ ನನಗೆ ಯೂಶಲಿ ಮೋಸ್ಟ್ ಕಾಮನ್, ಚಿಕ್ಕ ಮಕ್ಕಳಲ್ಲೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ, ಬೆಳ್ಳಗೆ ಹೆಂಗಾಗಬೇಕು, ದಟ್ ಈಸ್ ಅ ಹೋಲ್ ಇಂಡಸ್ಟ್ರಿ. ನಾವು ಹೆಂಗೆ ಬೆಳ್ಳಗಾಗೋದು, ದೊಡ್ಡವರಾದ್ಮೇಲೆ ಪರವಾಗಿಲ್ಲ, ಏನು ಬೇಕಾದ್ರೂ ಟ್ರೈ ಮಾಡ್ಕೊಳ್ಳಿ. ಬಟ್ ಪ್ಲೀಸ್ ಮಕ್ಕಳು ನೀವು ತಂದೆ ತಾಯಿ ಏನು ಹೇಳ್ಕೊಡ್ತಿರೋ ಅದೇ ಕಲಿತಾರೆ. ಸೊ ನೀವು ಸಣ್ಣ ವಯಸ್ಸಿಂದನೇ ಅವ್ರಿಗೆ ಕಲರ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಿಂದ ಅವ್ರ ಸೆಲ್ಫ್ ಎಸ್ಟೀಮ್, ಕಾನ್ಫಿಡೆನ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ ಕಲರ್. ಸರಿ, ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವಂತಹ ಚರ್ಮದ ಸಮಸ್ಯೆಗಳು ಮತ್ತು ನಾವು ಯಾವ ರೀತಿಯಾಗಿ ಆ ಚರ್ಮದ ಆರೈಕೆಯನ್ನು ಮಾಡಬೇಕು, ಇದರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ಥ್ಯಾಂಕ್ ಯು. ವೀಕ್ಷಕರೇ, ಗೊತ್ತಾಯ್ತಲ್ಲ, ಚರ್ಮದ ಬಣ್ಣ ಅನ್ನುವಂಥದ್ದು ಮುಖ್ಯ ಅಲ್ಲ. ಹಾಗೆಯೇ ಚರ್ಮದ ಮೇಲೆ ನಾವು ಏನೇನು ಪ್ರಸಾಧನಗಳು ಅಂದರೆ ಮೇಕಪ್ಪನ್ನು ಬಳಸ್ತೀವಿ ಅನ್ನುವಂಥದ್ದು ಮುಖ್ಯವಲ್ಲ. ಏನು ಮುಖ್ಯ ಅಂತಂದರೆ ಚರ್ಮ ಸ್ವಚ್ಛವಾಗಿರಬೇಕು ಮತ್ತು ಆರೋಗ್ಯಕರವಾಗಿರಬೇಕು. ಹಾಗಿದ್ದಾಗ ಮಾತ್ರ ಆ ಚರ್ಮಕ್ಕೆ ಒಂದು ಕಾಂತಿ ಬರುತ್ತೆ, ಚರ್ಮ ಸುಂದರವಾಗಿ ಕಾಣುತ್ತೆ. ಹಾಗಾಗಿ ಚರ್ಮದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನಾವು ವಹಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.